ನಮಸ್ಕಾರ ಆತ್ಮೀರಿ, ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ಒಂದೆರಡು ಮೂರು ವಿಚಾರಗಳು ಚರ್ಚೆಯಲ್ಲಿದೆ. ಅದರಲ್ಲಿ ಪ್ರಮುಖವಾಗಿ ಟ್ವಿಟರ್ ಮತ್ತು ಭಾರತ ಸರ್ಕಾರದ ನಡುವಿನ ಸಮರ, ಒಂದು ರೀತಿಯ ಕಾನೂನು ಸಮರ ಮತ್ತು ಅದರ ಹಿಂದೆ ಕೇಳ್ಬರ್ತಿರುವಂತ ಖಾಸಗಿತನ ಮತ್ತು ಇನ್ನಿತರೆ ವಿಚಾರಗಳು ಚರ್ಚೆಯಲ್ಲಿದೆ. ಅದರ ಜೊತೆಗೆ ಸಾಮಾಜಿಕ ಮಾಧ್ಯಮಗಳು, ಅವು ಬೀರ್ತಿರುವಂತಹ ಪರಿಣಾಮಗಳು, ವರ್ಚುವಲ್ ವರ್ಲ್ಡ್, ಇದ್ರ ಬಗ್ಗೆನೂ ಬಹಳಷ್ಟು ಚರ್ಚೆ ನಡೀತಾ ಇದೆ. ಹಾಗೇನೆ ಕ್ಲಬ್ ಹೌಸ್ ಅಂತ ಇತ್ತೀಚೆಗೆ ಮತ್ತೊಂದು ಸಾಮಾಜಿಕ ಮಾಧ್ಯಮ ಬಂದಿದೆ. ಯಾರ್ಯಾರಿಗೆ ಮಾತನಾಡಕ್ ಆಗ್ತಾ ಇರ್ಲಿಲ್ಲ ಅವರೆಲ್ಲರೂ ಅಲ್ಲೊಂದು ಕಡೆ ಸೇರ್ಕೊಂಡು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ, ಒಬ್ರಿಗೊಬ್ರು ಚರ್ಚೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಈ ಚರ್ಚೆಯು ಕೂಡ ಒಂದು ವರ್ಚುವಲ್ ವರ್ಲ್ಡ್ ಅಲ್ಲೇ ನಡೀತಾ ಇದೆ. ಹಾಗಾಗಿ ಮಾಹಿತಿ ತಂತ್ರಜ್ಞಾನ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅನ್ನುವಂತ ಅಂಶ. ಈ ಅಂಶದ ಜೊತೆಗೆ ಒಂದು ಭಾರತದಂತ ಒಂದು ಪ್ರಜಾಪ್ರಭುತ್ವ ದೇಶಕ್ಕೆ ಈ ತರದ IT ಕಾಯ್ದೆಗಳು ಇಲ್ಲದೆ ಇದ್ರೆ ಏನಾಗುತ್ತೆ, ಮತ್ತು IT ಕಾಯ್ದೆಗಳ ಸಾಧಕ ಬಾಧಕಗಳು ಏನು, ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಬೇಕಾಗತ್ತೆ. ಆ ಚರ್ಚೆನ ನಾವು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಕೇಳಿಸ್ಕೊಳ್ಳುವಂತ ಪ್ರಯತ್ನ, ಯಾಕಂದ್ರೆ ಪರಿಣಿತರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅವರಿಂದ ಕೇಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಈ ಕಾರ್ಯಕ್ರಮದ ಮುಖಾಂತರವಾಗಿ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಹಿರಿಯ ಪತ್ರಕರ್ತರು ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪರಿಣಿತರು ಆಗಿರುವಂತ NA ಮೊಹಮ್ಮದ್ ಇಸ್ಮಾಯಿಲ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್ ಕರ್ನಾಟಕದ ಜನರಲ್ ಸೆಕ್ರೆಟರಿ ಆಗಿರುವಂತ ನವೀನ್ ಮುದನೂರ್ ಅವರು ನಮ್ ಜೊತೆಗಿದ್ದಾರೆ. ನಮಸ್ಕಾರ ನವೀನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಸುಪ್ರೀಂ ಕೋರ್ಟ್ ವಕೀಲರಾಗಿರುವ ಆದಿತ್ಯ ಚಟರ್ಜಿ ಅವರು ನಮ್ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಮಸ್ಕಾರ ಆದಿತ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನನ್ನ ಮೊದಲಿಗೆ ಕಾರ್ಯಕ್ರಮವನ್ನ ಬಹುಶಃ ನವೀನ್ ಅವರಿಂದ ಆರಂಭ ಮಾಡೋ ಸೂಕ್ತ ಅಂತ ಅನ್ಸುತ್ತೆ. ನವೀನ್ ಅವರೇ, ಈ ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್, ನಿಮ್ಮ ಮೂವ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಒಂದ್ ನಿಮಿಷದಲ್ಲಿ ನಾನು ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಜನರಿಗೆ ಮಾಹಿತಿ ತಲುಪಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಈಗ ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್ ಅಂದ್ರೆ ಇದರಲ್ಲಿ ಫ್ರೀ ಅನ್ನೋದು ಉಚಿತ ಅಂತ ಅಲ್ಲ, ಫ್ರೀಡಮ್ ಅಂತ ಅರ್ಥ ಬರುತ್ತೆ. ಸೊ ನಾವು ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡ್ಬೇಕು, ಸ್ವತಂತ್ರ ಸಾಫ್ಟ್ವೇರ್ ಚಳುವಳಿ ಅಂತ. ಏನು ಇದು ಫ್ರೀಡಮ್ ಅಂದ್ರೆ, ಫಂಡಮೆಂಟಲಿ ಯಾವ ವಿಜ್ಞಾನ ಆದ್ರೂ, ಎನಿ ಸೈನ್ಸ್, ಫಂಡಮೆಂಟಲಿ ಕಂಪ್ಯೂಟರ್ಸ್ ಅನ್ನೋದು, ಸಾಫ್ಟ್ವೇರ್ ಅನ್ನೋದು ಒಂದು ಸೈನ್ಸ್. ಯಾವ ಸೈನ್ಸ್ ಆದ್ರೂ ಅದು ಸುತ್ತಲ್ಲ, ಅದು ಎಲ್ಲರೂ ಸುತ್ತು. ಒಬ್ರು ತಲೆಯಿಂದ ಒಂದು ಸಾಫ್ಟ್ವೇರ್, ಈಗ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನು ಸಾಫ್ಟ್ವೇರ್ ಬಳಸ್ತಾ ಇದ್ದೀನಿ ಅಂದ್ರೆ ಅದಕ್ಕೊಂದು ಸಾಮಾಜಿಕ ನೇಪಥ್ಯ ಇದೆ. ಸೊ ನಾನು ವಿಜ್ಞಾನ ಎಲ್ರಿಗೂ ಸಂಬಂಧಪಟ್ಟಂತ ವಿಜ್ಞಾನ. ಸೊ ಎಲ್ರಿಗೂ ಇದ್ರ ಮೇಲೆ ಹಕ್ಕಿರುತ್ತೆ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರಿತೀವಿ, ಸೈನ್ಸ್ ಮೇಲೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇರೋದು. ಸೊ ಹಾಗಾಗಿ ಸಾಫ್ಟ್ವೇರ್ ಹೆಂಗಿರ್ಬೇಕು ಅಂದ್ರೆ, ಸಾಫ್ಟ್ವೇರ್ ಒಂದು ವಿಜ್ಞಾನ ಆಗಿರ್ಬೇಕು, ಒಂದು ನಾಲೆಡ್ಜ್ ಆಗಿರ್ಬೇಕು. ಈ ನಾಲೆಡ್ಜ್ ಬೆಳೆಸಲಿಕ್ಕೆ ಎಲ್ರಿಗೂ ಸೌಲಭ್ಯ ಇರಬೇಕು, ಸ್ವತಂತ್ರತೆ ಇರಬೇಕು, ಫ್ರೀಡಮ್ ಇರಬೇಕು ಅನ್ನೋದು ಫ್ರೀ ಸಾಫ್ಟ್ವೇರ್ ಒಂದು ಮುಖ್ಯ ಉದ್ದೇಶ. ಓಕೆ, ಮಾತನಾಡ್ತೀನಿ ನಿಮ್ ಜೊತೆಗೆ ಮಾತನಾಡ್ತೀನಿ ಸರ್. ಇಸ್ಮಾಯಿಲ್ ಅವರೇ, ನಾವೀಗ ನೋಡ್ತಾ ಇದೀವಿ ಒಂದು ಸಾಮಾಜಿಕ ಮಾಧ್ಯಮಗಳು, ಕ್ಲಬ್ ಹೌಸ್ ತರದ ಒಂದು ಫೋರಂ ಅನ್ನು ನೋಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಒಂದು ವರ್ಚುವಲ್ ವರ್ಲ್ಡ್ ಬಗ್ಗೆ ಕೆಲವು ಜನರಿಗೆ ಒಳ್ಳೆ ಅಭಿಪ್ರಾಯವಿದೆ, ಇನ್ನು ಕೆಲವು ಜನರಿಗೆ ಇಲ್ಲ, ಈ ತರದ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ಗಳೇನಿದಾವೆ ಅವು ಸಮಾಜಕ್ಕೆ ಒಂದು ಯಾವ್ದಾದ್ರು ಒಂದು ದುಷ್ಪರಿಣಾಮ ಬೀರುತ್ತೆ ಅನ್ನುವಂತ ಅಭಿಪ್ರಾಯಗಳು ಇದೆ. ತಾವು ಇದನ್ನ ಹೇಗ್ ನೋಡ್ತೀರಿ, ಈ ಸಾಮಾಜಿಕ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳನ್ನ? ಸೋಷಿಯಲ್ ಮೀಡಿಯಾ ಅಂತಲ್ಲ, ಎಲ್ಲಾ ತಂತ್ರಜ್ಞಾನದ ಸಂದರ್ಭದಲ್ಲೂ ಈ ತರದ ಒಂದು ವಾದ ಬಂದಿದೆ. ಅಂದ್ರೆ ಅದರಿಂದ ಅಪಾಯ ಅಂತ ಅಂದ್ರೆ, ಒಂದು ಇಸ್ಲಾಮಿನ ಕಂಟೆಕ್ಸ್ಟ್ ಅಲ್ಲೇ ತಗೊಳ್ಳೋದಾದ್ರೆ ಒಂದು ಭಾರಿ ತಮಾಷೆ ಇದೆ. ಒಂದ್ ಕಾಲದಲ್ಲಿ ಮೈಕ್ ಬಳಸೋದು ಹರಾಮ್ ಆಗಿತ್ತು, ಮತ್ತೆ ಇವಾಗ ಮೈಕ್ ಬಳಸದೇ ಇದ್ರೆ ಹರಾಮ್ ಆಗತ್ತೆ ಸ್ಥಿತಿ ತಲುಪಿದೀವಿ. ಸೊ ಒಂದು ಆ ತರದ್ದು ಅಂದ್ರೆ ತಂತ್ರಜ್ಞಾನವನ್ನು ಮೊಟ್ಟ ಮೊದಲನೇದಾಗಿ ನಾವು ಸ್ವೀಕರಿಸುವಾಗ ಆ ತರನೇ ನೋಡ್ತಿರ್ತೀವಿ. ನಾವು ಎಲ್ಲರಿಗೂ ಒಂದು ಭಯ ಇರುತ್ತೆ, ಅದರಲ್ಲಿ ಏನು ತಪ್ಪಿಲ್ಲ, ಆ ಭಯದಲ್ಲಿ ಏನು ತಪ್ಪಿಲ್ಲ. ಕ್ರಮೇಣ ಅದನ್ನ ನಾವು ಪಳಗಿಸ್ಕೊಳ್ತಾ ಮತ್ತೊಂದು ಮಾಡ್ತಾ ಹೋಗ್ತಿದೀವಿ. ಆದ್ರೆ ಇಲ್ಲಿ ತನಕದ ತಂತ್ರಜ್ಞಾನಗಳು ಅಂದ್ರೆ ಫಿಸಿಕಲ್ ಆದ ತಂತ್ರಜ್ಞಾನಗಳು, ಈಗಿರುವ ಈ ತಂತ್ರಾಂಶದ ಮೂಲಕ ಬರುವ ತಂತ್ರಜ್ಞಾನ ಅಥವಾ ಸಾಫ್ಟ್ವೇರ್ ಮೂಲಕ ಬರುವ ತಂತ್ರಜ್ಞಾನಕ್ಕೆ ಇದು ಬೌದ್ಧಿಕವಾಗಿ ಕೂಡ ಬರ್ತಾ ಇರೋದ್ರಿಂದ ಇಲ್ಲಿ ಬೇರೆ ಕಾನೂನಿನ ಮತ್ತು ಸಾಂಸ್ಕೃತಿಕವಾದ ಅನೇಕ ಸೂಕ್ಷ್ಮಗಳಿದಾವೆ. ಅದ್ರ ಜೊತೆಗೆ ನಾವು ಅದನ್ನ ಹೆಂಗ್ ಸ್ವೀಕರಿಸ್ಬೇಕು ಅಂತ ಹೇಳ್ಬೋದು. ನವೀನ್ ಆಗ್ಲೇ ಹೇಳಿದ್ರು, ಮುಖದ ತಂತ್ರಾಂಶ ಆಂದೋಲನ ಅಂತ ಒಂದಿದೆಯಲ್ಲ, ಅದು ಅಂತವರೆಲ್ಲ ಒಂದಷ್ಟು ಅದನ್ನ ಹೇಗೆ
ನಮ್ಮ ಜನಪರವಾಗಿ ಅದನ್ನ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆ ತರದ ಆಂದೋಲನಗಳು ನೇರವಾಗಿ ಅಲ್ಲದೆ ಹೋದ್ರು ಪರೋಕ್ಷವಾಗಿ, ಕೆಲವು ಸಲ ಪ್ರತ್ಯಕ್ಷವಾಗಿ, ಕೆಲವು ಸಾರಿ ಗೂಗಲ್ ನಂತಹ ದೈತ್ಯರ ವಿರುದ್ಧ ಇರುವ ಡಕ್ಟರ್ ಗೋ ತರದ ಇನ್ನೊಂದು ಆಲ್ಟರ್ನೇಟಿವ್ಗಳನ್ನ ಕೊಡುವ ಮೂಲಕ, ಅಥವಾ ಯಾಕಂದ್ರೆ ಈ ಫ್ರೀ ಸಾಫ್ಟ್ವೇರ್ ಅನ್ನು ಕೂಡ ನೀವೊಂದು ಹಂಗೆ ಗಮನಿಸ್ಬೇಕು. ಯಾಕಂದ್ರೆ ಅದು ತುಂಬಾ ಆಲ್ಟರ್ನೇಟಿವ್ಗಳನ್ನ ಕೊಡ್ತಾ ಇದೆ. ಮಾರುಕಟ್ಟೆಯಲ್ಲಿರುವ ಮಾರುಕಟ್ಟೆ ಶಕ್ತಿಗಳಿಗೆ ಒಂದು ಆಲ್ಟರ್ನೇಟಿವ್ ಆದದನ್ನು ತುಂಬಾ ಅದನ್ನು ಪ್ರಪೋಸ್ ಮಾಡ್ತಾ ಇದೆ. ಅಂದ್ರೆ ಅದೊಂದು ಇಡೀ ಈ ತಂತ್ರಜ್ಞಾನ ಅಂತ ಹೇಳೋದು ನಮ್ಮನ್ನ ಆವರಿಸ್ಕೊಳ್ತಾ ಇರೋ ಬಗ್ಗೆ ಇದೆಯಲ್ಲ, ಅದನ್ನ ಒಂದ್ ಸ್ವಲ್ಪ ಡಿಮಿಥಿಫೈ ಮಾಡಿ ನೋಡಿ ಈ ಮಾರುಕಟ್ಟೆಯ ತಂತ್ರಗಳ ಆಚೆಗೂ ಏನೋ ಒಂದು ಇದೆ ಅಂತ ಹೇಳೋದನ್ನ ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್ ಇರ್ಬೋದು, ಓಪನ್ ಸೋರ್ಸ್ ಮೂವ್ಮೆಂಟ್ ಇರ್ಬೋದು, ಅಲ್ಲೆಲ್ಲ ಒಂದು ಇಂಥದ್ದು ಸ್ವಲ್ಪ ಜಾತಿ ಜಗಳ ತರ ಬಹಳ ಸಣ್ಣ ವ್ಯತ್ಯಾಸಗಳು ಮತ್ತು ಸಣ್ಣ ಜಗಳಗಳು ಇದೆ. ಆ ರೀತಿಯ ಕೂದಲು ಸೀಳ್ಲಿಕ್ಕೆ ಹೋಗೋದು ಬೇಡ. ಹಾಗೆ ನೋಡಿದ್ರು ಕೆಲವು ಆಲ್ಟರ್ನೇಟಿವ್ ಗಳನ್ನ ಅದು ಪ್ರಪೋಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಂದ್ ಸಣ್ಣ ಉದಾಹರಣೆಯ ಮೂಲಕ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಪೈರಸಿ ಸಾಫ್ಟ್ವೇರ್ ಪೈರಸಿ ಅಂತ ಹೇಳೋ ಒಂದು ದೊಡ್ಡ ವಿಷಯವನ್ನ ನಾವು ಆಗಾಗ ಚರ್ಚೆ ಮಾಡ್ತೀವಿ. ಆಕ್ಚುಲಿ ಪೈರಸಿಯನ್ನು ದೊಡ್ಡ ಕಂಪನಿಗಳು ಪ್ರೋತ್ಸಾಹಿಸ್ತಾವೇನೋ ಅಂತ ಒಂದು ಸಂಶಯ ಕೂಡ ನನಗಿದೆ. ಯಾಕೆಂತಂದ್ರೆ ಅವರು ಆಲ್ಟರ್ನೇಟಿವ್ ಗಳನ್ನ ಕೊಲ್ಬೇಕಾಗಿದೆ. ಈಗ ಯಾಕೆ ಮೈಕ್ರೋಸಾಫ್ಟ್ ಪೈರೇಟೆಡ್ ಆಗಿ ಆದ್ರೂ ಸಿಗುವಂಗೆ ಮೈಕ್ರೋಸಾಫ್ಟ್ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಆಲ್ಟರ್ನೇಟಿವ್ ಆಗಿರೋ ಲಿಬ್ರೆ ಆಫೀಸೋ ಅಥವಾ ಮತ್ತೊಂದು ಇನ್ನೊಂದು ಏನೋ ಒಂದು ಹೆಚ್ಚು ಚಾಲ್ತಿಯಲ್ಲಿ ಬರಬಾರ್ದು. ಕೊನೆಗೆ ಸ್ಕಿಲ್ ಮಾರ್ಕೆಟ್ ಅಲ್ಲಿ ಅದೇ. ಇದು ಒಂಥರ ತುಂಬಾ ಲಾಂಗ್ ಟರ್ಮ್ ಪ್ರಾಜೆಕ್ಟ್ಗಳು. ನೀವು ಸಿನಿಮಾ ಅಥವಾ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಂದ್ರೆ ದೇರ್ ಆರ್ ಮಲ್ಟಿಪಲ್ ಆಲ್ಟರ್ನೇಟಿವ್ಸ್ ಫಾರ್ ದಿಸ್. ಓಪನ್ ಸೋರ್ಸ್ ಆಲ್ಟರ್ನೇಟಿವ್ಸ್ ಇದಾವೆ, ಫ್ರೀ ಸಾಫ್ಟ್ವೇರ್ ಆಲ್ಟರ್ನೇಟಿವ್. ಹೌದು, ಅದ್ರಲ್ಲಿ ಏನೇನೋ ತೊಂದರೆಗಳಿದಾವೆ, ಇಲ್ಲ ಅಂತಲ್ಲ, ಬಹಳ ಅದ್ಭುತವಾದ ಟೂಲ್ಗಳು ಅಂತ ನಾನು ಹೇಳಲ್ಲ. ಆದ್ರೆ ಅಡೋಬಿ ಯಾವತ್ತೂ ಇಂಡಿವಿಜುವಲ್ ಆಗಿ ಬಳಸ್ತಾ ಇರುವ ಪೈರೇಟೆಡ್ ಕಾಪಿಗಳ ಬಗ್ಗೆ ಮಾತಾಡಲ್ಲ. ಅದು ಬರೀ ಇಂಡಸ್ಟ್ರಿಯಲ್ ಪೈರಸಿ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಂಡು ಅಲ್ಲೋಗಿ ನಾವು ಅಡಿಟ್ ಮಾಡ್ತೀವಿ, ದುಡ್ಡು ತಗೊಳ್ತಿರ್ತಾರೆ. ಏನಪ್ಪಾ ಅಂತಂದ್ರೆ ಮಾರುಕಟ್ಟೆಯಲ್ಲಿ ತನ್ನ ಸಾಫ್ಟ್ವೇರ್ ಅನ್ನು ಮಾತ್ರ ಇರುವ ಒಂದು ಸ್ಕಿಲ್ಸ್ ಅನ್ನು ಉಳಿಸುವ ಭಾಗವಾಗಿ ಕೂಡ ಪೈರಸಿ ಬಳಕೆ ಆಗುತ್ತೆ. ಯಾಕಂದ್ರೆ ನಾವು ಇದನ್ನ ಬಹಳ ಯಾರಿಗೂ ನಷ್ಟ ಆಗ್ತಾ ಇದೆ ಆ ತರದ ಇದ್ರಲ್ಲಿ ಮಾತ್ರ ನೋಡ್ತಿದ್ವಿ. ಆದ್ರೆ ಪೈರಸಿಯ ಮೂಲಕ ಕೂಡ ಬೃಹತ್ ಕಂಪನಿಗಳೇ ಒಂಥರ ಲಾಭ ಮಾಡ್ಕೊಳ್ಳುವ, ಇಂಡೈರೆಕ್ಟ್ಲಿ ಲಾಭ ಮಾಡ್ಕೊಳ್ತೀವಿ. ಸೊ ಹಂಗಾಗಿ ಯಾವುದೇ ತಂತ್ರಜ್ಞಾನಕ್ಕೆ ಪಾಸಿಟಿವ್ ಇರುವಷ್ಟು ನೆಗೆಟಿವ್ ಇರುತ್ತೆ. ಆದ್ರೆ ನೀವು ಅದರಿಂದ ಬಿಟ್ಟು ಹೋಗಕ್ಕಾಗಲ್ಲ. ನಮ್ಮ ಚಕ್ರವನ್ನು ಕಂಡು ಹಿಡಿದ ದಿನದಿಂದ ನಾವು ಇವತ್ತಿನ ತನಕ ನಾವು ಚಕ್ರವನ್ನು ಬಿಟ್ಟು ನಿಲ್ಬೋದಿತ್ತಲ್ವ. ಅದೊಂದು ಬಹಳ ಚೆನ್ನಾಗಿರುವ ಕಾರ್ಟೂನ್ ಚಿಟ್ಟೆ ಇದೆ ಚಕ್ರದ ಬಗ್ಗೆ. ಓಕೆ, ಹಾಗಾಗಿ ಚಕ್ರದಿಂದ ಮುಂದಕ್ಕೆ ತಿರ್ಗ್ಲಿಕ್ಕೆ ಶುರು ಮಾಡಿದ್ದು ಬಹುಶಃ ತಂತ್ರಜ್ಞಾನದ ಮುಂದಕ್ಕೆ ಓಡ್ಬೇಕಾಗುತ್ತೆ ಹೊರತು ಹಿಂದಕ್ಕೆ ಓಡಕ್ಕಾಗಲ್ಲ. ಆದ್ರೆ ನಾವು ವಿಮರ್ಶಾತ್ಮಕವಾಗಿ ಸ್ವೀಕರಿಸ್ಬೇಕಾಗುತ್ತೆ. ಓಕೆ ಸರ್, ಮಾತನಾಡ್ತೀನಿ. ಆದಿತ್ಯ ಅವರೇ, ಈಗ 2000 ಇಸ್ವಿಯ ಒಂದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಮತ್ತು ಆ ನಂತರದಲ್ಲಿ ಆದಂತ ಬದಲಾವಣೆಗಳು ಈಗ ಡಿಜಿಟಲ್ ಮೀಡಿಯಾವನ್ನು ಒಂದು ಕಾನೂನಿನ ವ್ಯಾಪ್ತಿಗೆ ತಂದಿರುವಂತ ಸಮಯ. ಇದರ ಬಗ್ಗೆ ಅಂದ್ರೆ ಕೆಲವರು ಹೇಳ್ತಾರೆ ಖಾಸಗಿತನಕ್ಕೆ ಧಕ್ಕೆ ಆಗತ್ತೆ, ಇಲ್ಲಿ ಸರ್ಕಾರ ಎಲ್ಲವನ್ನೂ ಹಿಡಿತದಲ್ಲಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡತ್ತೆ ಅಂತ. ಕಾನೂನು ಏನ್ ಹೇಳುತ್ತೆ? ನೀವು 2 ವಿಚಾರ ಮುಟ್ಟಿದಿರಿ, ಒಂದ್ 2 ಬಗ್ಗೆನೂ ಮಾತಾಡ್ಬೇಕು. ನೀವು 2000 ಬಂದ IT ಕಾಯ್ದೆ ಬಗ್ಗೆ ಮಾತಾಡಿದಿರಿ, ಮತ್ತೆ ಸದ್ಯಕ್ಕೆ ಡಿಜಿಟಲ್ ಮೀಡಿಯಾನ ರೆಗ್ಯುಲೇಟ್ ಮಾಡಂತ ಕಾಯ್ದೆ ಬಗ್ಗೆನೂ ಮಾತಾಡಿದಿರಿ. ಇದಕ್ಕೆ ಸ್ವಲ್ಪ ನಾನು ಒತ್ತು ಕೊಟ್ಟು ಹೇಳ್ತೀನಿ. 2000 ಬಂದಿದ್ದು ಕಾಯ್ದೆ ಪಾರ್ಲಿಮೆಂಟ್ ಮುಖಾಂತರ ಚರ್ಚೆ ನಡೆದು ಸಂಸದೀಯ ಪ್ರಭುತ್ವದ ಬೌಂಡ್ರಿ ಒಳಗೆ ಸಂವಿಧಾನದಲ್ಲಿ ಏನಿದೆ ಆ ಪ್ರಕ್ರಿಯೆ ಮುಖಾಂತರ ಬಂದಿರೋ ಕಾಯ್ದೆ. ಇವಾಗ ಬಂದಿರೋದು ಇದು ಕಾಯ್ದೆ ಅಲ್ಲ, ಇದಕ್ಕೆ ನಾವು ಹೆಸರು ಇಡ್ಬೇಕಾಗಿರೋ ನಿಯಮ ಅಂತ. ಯಾಕಂದ್ರೆ ಇದು ನೀವು ಹೆಸರು ನೋಡಿದ್ರೆ ಇದು ರೂಲ್ಸ್ ಅಂತ ಬರುತ್ತೆ, ಆಕ್ಟ್ ಅಂತ ಬರೋದಿಲ್ಲ. ರೂಲ್ಸ್ ಅಂದ್ರೆ ಏನು? ರೂಲ್ಸ್ ಅಂದ್ರೆ ಇದು ಪಾರ್ಲಿಮೆಂಟ್ ಅಲ್ಲಿ ತಯಾರಾಗಿಲ್ಲ, ಇದು ಪಾರ್ಲಿಮೆಂಟರಿ ಡೆಮಾಕ್ರಸಿಯ ಒಂದು ಕಾಯ್ದೆ ಅಲ್ಲ, ಇದು ಸರ್ಕಾರ ತಯಾರಿಸಿರೋ ಕಾಯ್ದೆ. ಯಾವುದೇ ಚರ್ಚೆ ನಡೆದಿಲ್ಲ, ಯಾವುದೇ ಸಮಾಲೋಚನೆ ನಡೆದಿಲ್ಲ, ಯಾವುದೇ ಕಮಿಟಿಗೂ ರೆಫರ್ ಆಗಿಲ್ಲ. ಇದು ಸರ್ಕಾರದ ಆಫೀಸಲ್ಲಿ ತಯಾರು ಮಾಡಿ ನಮಗೆ ಇವಾಗ ಕೊಟ್ಟಿದ್ದಾರೆ. ಮೊದಲನೇದು. ಎರಡನೇದು, ನೀವು ಖಾಸಗಿತನಕ್ಕೆ ಇದು ಹೇಗೆ ಧಕ್ಕೆ ಅಂತ ಹೇಳ್ತೀವಿ. ಇಲ್ಲಿ ರೆಗ್ಯುಲೇಟ್ ಆಗಿರೋರು 2 ಪಾರ್ಟಿ ಇದ್ದಾರೆ. ಮೊದಲನೇ ಪಾರ್ಟಿ, ನಾವು ಮೆಸೇಜಿಂಗ್ ಸರ್ವಿಸಸ್ ಯೂಸ್ ಮಾಡ್ತೀವಲ್ಲ ಅಂತ ಕಂಪ್ನಿಗಳು, ವಾಟ್ಸ್ಆಪ್ ಅಂತ ಕಂಪ್ನಿಗಳು. ಎರಡನೇದು ಡಿಜಿಟಲ್ ಮೀಡಿಯಾ. ಈಗ ಖಾಸಗಿತನಕ್ಕೆ ಹೇಗೆ ಧಕ್ಕೆ ಇದು ಅಂತ ನೀವು ಕೇಳ್ಬೋದು. ಉದಾಹರಣೆ ಕೊಡ್ತೀನಿ. ಈ ಕಾಯ್ದೆ ಅಡಿಯಲ್ಲಿ ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಕಂಪನೀಸ್ ಅಂತ ಹೇಳಿದ್ದಾರೆ. ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್, ಮಧ್ಯವರ್ತಿಗಳು. 50 ಲಕ್ಷಕ್ಕಿಂತ ಜಾಸ್ತಿ ಯೂಸರ್ ಇದ್ರೆ ವಾಟ್ಸ್ಆಪ್ ಅಂತ ಕಂಪನಿ ಅವರೊಂದು ಎನ್ಕ್ರಿಪ್ಷನ್ ಅಂತ ಮಾಡ್ತಾರೆ. ನೀವು ಬಹುಶಃ ನೋಡಿರ್ಬೋದು, ನೀವು ಒಂದು ಮೊದಲನೇ ಸಲ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಅಂದ್ರೆ ಏನು?
ನಾನ್ ನಿಮ್ಗೊಂದು ಮೆಸೇಜ್ ಕಳ್ಸಿದ್ರೆ ಅಥವಾ ನವೀನ್ ಅವ್ರಿಗೆ ಇಸ್ಮಾಯಿಲ್ ಅವ್ರಿಗೆ ಮೆಸೇಜ್ ಕಳ್ಸಿದ್ರೆ ಬೇರೆ ಯಾರು ನೋಡೋಂಗಿಲ್ಲ, ವಾಟ್ಸ್ಆಪ್ ಕಂಪನಿಯವರು ನೋಡೋಂಗಿಲ್ಲ, ಅವ್ರು ನೋಡಕ್ ಪ್ರಯತ್ನ ಮಾಡಿದ್ರು ಅವ್ರು ಕಾಣೋದಿಲ್ಲ. ಈ ರೀತಿ ನನ್ ಖಾಸಗಿತನದ ಹಕ್ಕನ್ನ ಕಾಪಾಡಿದ್ದಾರೆ. ಆದ್ರೆ ಈ ನಿಯಮ ಏನ್ ಹೇಳುತ್ತೆ? ನಿಯಮ ಹೇಳೋದು ಈ ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರಿ ಈ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ನ ಮುರಿಬೇಕು. ಯಾಕಂತ ಯಾವುದೇ ಒಂದು ಕಾಲದಲ್ಲಿ, ಯಾವುದೇ ಒಂದು ಸಮಯದಲ್ಲಿ ಸರ್ಕಾರಕ್ಕೆ ಏನಾದ್ರು ಮಾಹಿತಿ ಬೇಕಾದ್ರೆ ಈ ಮೆಸೇಜ್ ನ ಯಾರು ಸೃಷ್ಟಿ ಮಾಡಿದ್ರು, ಈ ಮೆಸೇಜ್ ಯಾರು ಬರೆದಿದ್ದಾರೆ, ಈ ಮೆಸೇಜ್ ಯಾರು ಕಳಿಸಲಾಗಿತ್ತು ಅನ್ನೋ ಪ್ರಶ್ನೆ ಬಂದಾಗ ಈ ಕಂಪನಿ ಅವರು ಕೊಡ್ಬೇಕಾಗತ್ತೆ ಸರ್ಕಾರಕ್ಕೆ. ಇದು ಕೊಡ್ಬೇಕಾದ್ರೆ ಒಂದೊಂದು ಮೆಸೇಜ್ನು ಒಂದು ರೆಕಾರ್ಡ್ ಇಟ್ಕೋಬೇಕು, ಒಂದೊಂದು ಮೆಸೇಜ್ಗೂ ಒಂದು ಫಿಂಗರ್ ಪ್ರಿಂಟ್ ಕೊಡ್ಬೇಕು. ನಾವು ಇದನ್ನ ವರ್ಚುವಲ್ ವರ್ಲ್ಡ್ ಇಂದ ರಿಯಲ್ ವರ್ಲ್ಡ್ ತಂದ್ರೆ ಇದರ ಅರ್ಥ ಏನು? ನೀವು ಒಂದೊಂದು ಪೋಸ್ಟ್ ಹಾಕಿರ್ತೀರಲ್ಲ ಪೋಸ್ಟ್ ಆಫೀಸ್ ಅಲ್ಲಿ, ಪೋಸ್ಟ್ ಆಫೀಸು ಎನ್ವಲಪ್ ಬಿಚ್ಚಿ ಸೀಲ್ ತೆಗೆದು ಲೆಟರ್ ತೆಗೆದು ಒಂದು ಸ್ಕ್ಯಾನ್ ಅವ್ರ ಹತ್ರ ಸೇವ್ ಮಾಡ್ಕೊಂಡಿರ್ಬೇಕು ನಿಮ್ದು ಒಂದೊಂದು ಲೆಟರ್ದು. ಮತ್ ಸರ್ಕಾರ ಕೇಳಿದಾಗ ಕೊಡೋಂಗಿರ್ಬೇಕು. ಇದೇ ಆಗ್ತಿರೋದು ವರ್ಚುವಲ್ ವರ್ಲ್ಡ್ ಅಲ್ಲಿ. ಅದಕ್ಕೆ ನಿಮ್ ಖಾಸಗಿತನದ ಹಕ್ಕಕ್ಕೆ ಒಂದು ಧಕ್ಕೆ ಬಿದ್ದಿದೆ. ಓಕೆ, ಲೆಟ್ ಮೀ ಇಂಟರಪ್ಟ್. ಓಕೆ, ಆದಿತ್ಯ ಅವರೇ, ನನ್ ಪ್ರಶ್ನೆ ಏನಂದ್ರೆ, ಈಗ ನೀವು ಆಯ್ತು ನಮ್ಗೆ ಹೇಳ್ತಾ ಇದೀವಿ ಖಾಸಗಿತನಕ್ಕೆ ಧಕ್ಕೆ ಆಗತ್ತೆ ಅಂದ್ರೆ ನಾವೇನು ಕಳಿಸಿರ್ತೀವಿ ಅದನ್ನ ಬೇರೆಯವ್ರು ನೋಡುವಂತ ಅಧಿಕಾರ ಯಾರಿಗೂ ಇರೋದಿಲ್ಲ, ಅದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಕೂಡ ಆಗತ್ತೆ ಅನ್ನೋದು ತಮ್ಮ ವಾದ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಸರ್ಕಾರ ಈ ತರದ ಅಂದ್ರೆ ಯಾವ್ದೋ ಒಂದು ಅಂದುಕೊಳ್ಳಿ ಒಂದು ಕೋಮು ಅಥವಾ ಇನ್ನೊಂದು ಯಾವ್ದೋ ಒಂದು ದಂಗೆ ಇಡುವಂತಹ ಸ್ಥಿತಿ ನಿರ್ಮಾಣ ಆಗುವಂತ ಯಾವ್ದಾದ್ರು ಒಂದು ಮೆಸೇಜ್, ಒಂದು ಸಂದೇಶ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಅಂಶಗಳಿದ್ರೆ ಅದನ್ನ ಸರ್ಕಾರ ನೋಡ್ಬೇಕಾಗತ್ತೆ. ಅದು ಯಾವುದೇ ಸರ್ಕಾರ ಇರ್ಲಿ, ಅದನ್ನೊಂದು ಪ್ರಭುತ್ವ ನೋಡ್ಬೇಕಾಗತ್ತೆ, ಅದ್ರ ಬಗ್ಗೆ ಒಂದು ಕಂಟ್ರೋಲಿಂಗ್ ಇರ್ಬೇಕಾಗತ್ತಲ್ವಾ? ಅದ್ ಬೇಕಲ್ಲ, ಅದನ್ನು ನಾವು ಖಾಸಗಿತನದ ವ್ಯಾಪ್ತಿಗೆ ತಂದ್ರೆ ಸ್ವಲ್ಪ ಸಮಸ್ಯೆ ಆಗೋದಿಲ್ವಾ? ನೀವ್ ಹೇಳ್ತಿರೋದು ಶೇಕಡ 100% ಸತ್ಯ. ಆದ್ರೆ ಇದಕ್ಕೆ ಒಂದೇ ಒಂದು ಉತ್ತರ ಇದೆ. ಸರ್ಕಾರಕ್ಕೆ ಹೇಗೆ ಇಲ್ಲಿ ವರ್ಚುವಲ್ ವರ್ಲ್ಡ್ ಅಲ್ಲಿ ಏನ್ ನಡೀತಿದೆಯೋ ಅದ್ರ ಬಗ್ಗೆ ಸಂದೇಹ ಇರ್ಬೋದು, ಅದೇ ರೀತಿ ನಿಜವಾದ ಪ್ರಪಂಚದಲ್ಲೂ ಸಂದೇಹ ಇರ್ಬೋದಲ್ವಾ? ಯಾರ ಮನೆಯಲ್ಲಿ ಏನ್ ಅಡುಗೆ ಮಾಡ್ತಿದ್ದಾರೆ, ಯಾರ ಮನೆಯಲ್ಲಿ ಯಾವ ಪುಸ್ತಕ ಓದ್ತಿದ್ದಾರೆ, ಅಕಸ್ಮಾತ್ ಅವ್ರು ಏನಾದ್ರು ಒಂದು ಕೋರ್ಮು ಗಲಭೆ ಸೃಷ್ಟಿ ಆಗುವಂತ ಸಿನಿಮಾ ನೋಡ್ತಿದಾರೋ, ಅಂತ ಮ್ಯೂಸಿಕ್ ಕೇಳ್ತಿದಾರೋ, ಅಂತ ಪುಸ್ತಕ ಓದ್ತಿದಾರೋ, ಅದನ್ನ ಕಂಡುಹಿಡ್ಬೇಕಾದ್ರೆ ನಾವ್ ಯಾಕೆ ಪೊಲೀಸ್ನ ಕಳಿಸ್ಬಾರ್ದು? ಒಬ್ಬೊಬ್ರು ಮನೆಗೂ ಏನ್ರಿ ಓದ್ತಿದ್ದೀರಾ ಕಳಿಸ್ಬೋದು. ಪೊಲೀಸ್ಗೆ ಸಂದೇಹ ಬಂದ್ರೆ, ಏನಾದ್ರೂ ಮೆಟೀರಿಯಲ್ ಸಿಕ್ಕಿದ್ರೆ, ಎಲ್ಲೋ ಒಂದು ಎವಿಡೆನ್ಸ್ ಸಿಕ್ಕಿದ್ರೆ ಕಾನೂನು ಬದ್ಧವಾಗಿ ಅವ್ರ ಮ್ಯಾಜಿಸ್ಟ್ರೇಟ್ ಹತ್ರ ಒಂದು ವಾರೆಂಟ್ ತಗೊಂಡು ಬರ್ಬೋದು ನಿಮ್ ಮನೆಗೆ. ಆದ್ರೆ ವಾಟ್ಸ್ಆಪ್ ಮೆಸೇಜ್ ನೋಡಕ್ ಯಾವ್ದು ಕಾನೂನು ಇಲ್ವಲ್ಲ. ಕಾನೂನು ಬದ್ಧವಾಗಿ ಮಾಡೋಂಗಿದ್ರೆ ಆ ಕಾನೂನನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಗೆ ಇಷ್ಟ ಆಗದೆ ಹೋದ್ರೆ ಚಾಲೆಂಜ್ ಮಾಡ್ಬೋದು. ಆದ್ರೆ ಇವತ್ ಅಂತ ಕಾನೂನು ಏನು ಇಲ್ಲ. ನಾವ್ ಹೇಳ್ತಿರೋದಿಷ್ಟೇ, ತಂತ್ರಜ್ಞಾನದ ವಿಜ್ಞಾನದ ಹೇಗೆ ಇದು ಪ್ರಗತಿ ಆಗುತ್ತೋ ಅದ್ರ ಜೊತೆಗೆ ಕಾನೂನು ಪ್ರಗತಿ ಆಗ್ಬೇಕು. ಇವಾಗ ಕಾನೂನು ಪ್ರಗತಿ ಆಗ್ಬೇಕಾದ್ರೆ ನಾವು ಆ ಕಾನೂನು ರಚನೆ ಆಗ್ಬೇಕು. ಆ ಕಾನೂನು ರಚನೆ ಆಗದೆ ನಾವು ಪ್ರಯತ್ನ ಮಾಡಿದ್ರೆ ನಮ್ಗೆ ಇಂಥ ನಿಯಮ ಬರುತ್ತೆ, ಒಬ್ಬೊಬ್ರು ಮನೆಗೂ ಪೊಲೀಸ್ನ ಕಳಿಸ್ದಂಗ ಆಗತ್ತೆ, ಈ ಖಾಸಗಿತನದ ಹಕ್ಕಕ್ಕೆ ಧಕ್ಕೆ ಬೀಳುತ್ತೆ. ಓಕೆ ಸರ್, ಮಾತನಾಡ್ತೀನಿ ನಿಮ್ ಜೊತೆಗೆ. ನವೀನ್ ಅವರೇ, ತಾವ್ ಹೇಳಿದ್ರಿ ಅಂದ್ರೆ ಎಲ್ರಿಗೂ ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅನ್ನೋದು ಯಾರ್ದೋ ಒಬ್ಬರದಲ್ಲ, ಎಲ್ಲರದ್ದು ಕೂಡ ಹೌದು ಅನ್ನೋದು ತಮ್ಮ ಅಭಿಪ್ರಾಯ. ಅಂದ್ರೆ ಇಂಟರ್ನೆಟ್ ಆರಂಭವಾಗುವಂತ ಸಂದರ್ಭದಲ್ಲಿ ಫ್ರೀ ಟು ಕನೆಕ್ಟ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಇತ್ತು, ಎಲ್ರನ್ನೂ ತಲುಪಬೇಕು ಅನ್ನುವಂತ ಉದ್ದೇಶ ಇತ್ತು. ಇವತ್ತಿಗೆ ಅದು ಹಾಗೆ ಉಳಿದುಕೊಂಡಿದ್ಯಾ? ಈಗ ಆದಿತ್ಯ ಅವ್ರು ಮಾತಾಡ್ತಾ ಹೇಳಿದ್ರು ಇಲ್ಲ ಖಾಸಗಿತನಕ್ಕೆ ಧಕ್ಕೆ ಆಗತ್ತೆ ಅಂತ. ಆದ್ರೆ ನಾವು ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ನಮ್ ಸರ್ವರ್ ಎಲ್ಲಿದೆ ಅಂತ ನೋಡ್ಬೇಕಾಗತ್ತಲ್ಲ. ಎಲ್ಲೋ ಹೋಗಿ ಎಲ್ಲದೂ ಒಂದ್ ಕಡೆ ಡಂಪ್ ಆಗ್ತಿದೆಯಲ್ಲ, ಅದು ಇಂಡಿಯಾದಲ್ಲಂತೂ ಇಲ್ಲ, ಬೇರೆ ಎಲ್ಲೋ ಒಂದ್ ಕಡೆ ಎಲ್ಲಾ ಮಾಹಿತಿನೂ ಡಂಪ್ ಆಗ್ತಿದೆ. ಮತ್ತು ಒಂದ್ ಮಾಹಿತಿ ಇದೆ, ಒಬ್ಬ ವ್ಯಕ್ತಿಯ 5,000 ಅಂಶಗಳನ್ನ ಒಂದ್ ಯಾವ್ದೋ ಒಂದು ಸರ್ವರ್ ಅಲ್ಲಿ ಶೇಖರಣೆ ಆಗಿರತ್ತೆ ಅನ್ನೋ ಅಭಿಪ್ರಾಯ ಇದೆ. ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಅದನ್ನ ಒಂದನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿ ಹೇಗೆ ಏನು ಅಂತ ಎಲ್ಲವನ್ನ ಅಳಿಯುವಂತ ಒಂದ್ ಅಂಶ ಆ ಸರ್ವರ್ಗೆ ಇರುತ್ತಲ್ಲ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನಿಮ್ಮ ಆಡಿಯೋ ಕೇಳಿಸ್ತಾ ಇಲ್ಲ ನವೀನ್ ಅವರೇ. ಸಾರಿ ಇದು ಸ್ವಲ್ಪ ಡಿಟೇಲ್ಡ್ ಆಗಿ ಹೇಳ್ಬೇಕಾಗತ್ತೆ. ಯಾಕೆ ಅಂದ್ರೆ ನೀವು ಲಾಸ್ಟ್ 20 years ಅಲ್ಲಿ IT ಇಂಡಸ್ಟ್ರಿ ಗುತ್ತಿಗೆ ಅಂದ್ರೆ ಮೋನೋಪಲಿ ಮಾಡ್ತಾ ಇರೋ ಸಂಸ್ಥೆಗಳ ಒಂದು ಬಿಸ್ನೆಸ್ ಲೈನ್ ನ ಪರೀಕ್ಷಿಸಿದ್ರೆ ನಿಮಗೆ ಇವತ್ತು ಏನು ನಮ್ಮ IT ವರ್ಲ್ಡ್ ಅಲ್ಲಿ ಪ್ರಾಪರ್ಟಿಯ ಒಂದು ಮೂಲಭೂತ ಡೆಫಿನೇಷನ್ ಚೇಂಜ್ ಆಗಿದೆ. ಈಗ ನೀವೀಗಾಗ್ಲೇ ಕೇಳಿರ್ಬೇಕು, ನಮ್ಮ ಪ್ರಧಾನಮಂತ್ರಿ ಅವರು ಕೂಡ ಹೋಗಿ G7 ಅಲ್ಲಿ ನಾವು ಓಪನ್ ಸೋರ್ಸ್ ನ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ.
ಈ ಓಪನ್ ಸೋರ್ಸ್ ಅನ್ನೋದು ಇಟ್ಸ್ ಅ ಔಟ್ಕಮ್ ಆಫ್ ಫ್ರೀ ಸಾಫ್ಟ್ವೇರ್. ಓಕೆ, ಸೊ ಈಗ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅನ್ನೋದು IT ಕಂಪನಿಗಳಿಗೆ ಮೂಲಭೂತ ಇನ್ಕಮ್ ಸೋರ್ಸ್ ಅಲ್ಲ. ಈಗ IT ಕಂಪನಿಗಳಿಗೆ ಮೂಲಭೂತ ಅವ್ರಿಗೆ ಬೇಕಾಗಿರೋದು ಏನು ಅಂದ್ರೆ ಅವ್ರ ಪ್ರಾಪರ್ಟಿ ಏನು ಅಂದ್ರೆ ಇಂಡಿವಿಜುವಲ್ ಡೇಟಾ. ಸೊ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬೇಸ್ಡ್ ಎಕಾನಮಿಯಿಂದ ಇವತ್ತು ಡೇಟಾ ಬೇಸ್ಡ್ ಎಕಾನಮಿಗೆ ಶಿಫ್ಟ್ ಆಗಿದ್ವಿ. ಈಗ ಫೇಸ್ಬುಕ್ ಅಂತ ಸಂಸ್ಥೆಗೆ ನಾವು ₹1 ಕೊಡಲ್ಲ, ನಾವೇನು ದುಡ್ಡು ಕೊಡ್ತಾ ಇಲ್ಲ. ಹಾಗೆ ಗೂಗಲ್ ಅಂತ ಕಂಪನಿಗೆ ನಾವು ಡಿಫ್ರೆಂಟ್ ಸರ್ವಿಸಸ್ ಯೂಸ್ ಮಾಡ್ತಾ ಇದ್ವಿ, ಅವ್ರಿಗೆ ನಾವು ದುಡ್ಡು ಕೊಡ್ತಾ ಇಲ್ಲ. ಅವರು ಇವತ್ತು ನೋಡಿದ್ರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಟಾಪ್ 2 ಕಂಪನೀಸ್ ಯಾವುದು ಅಂದ್ರೆ ಗೂಗಲ್, ಫೇಸ್ಬುಕ್ ಅಂತ ಬರುತ್ತೆ ಇನ್ ಟರ್ಮ್ಸ್ ಆಫ್ ರೆವೆನ್ಯೂ. ಅವ್ರ ರೆವೆನ್ಯೂ ಹೇಗೆ ಜನರೇಟ್ ಮಾಡ್ತಾ ಇದ್ದಾರೆ? ಅವರು ಜನರೇಟ್ ಮಾಡ್ತಾ ಇರೋ ಡೇಟಾ, ಮಂಜುಳಾ ಅವ್ರ ಡೇಟಾ ಮೇಲೆ ಅವರು ಫೇಸ್ಬುಕ್ ಬಳಸ್ತಾ ಇರುವಾಗ ಜನರೇಟ್ ಮಾಡ್ತಾ ಇರೋ ಡೇಟಾನ ಬಾಕಿ ಖಾಸಗಿ ಸಂಸ್ಥೆಗಳಿಗೆ ಅಂದ್ರೆ ಬಾಕಿ ಇಂಡಸ್ಟ್ರಿಯಲ್ ಆರ್ಗನೈಸೇಷನ್ಸ್ಗೆ, ಕನ್ಸ್ಯೂಮರ್ ಆರ್ಗನೈಸೇಷನ್ಸ್ಗೆ ನಿಮ್ಮ ಡೇಟಾನ ಸೇಲ್ ಮಾಡಿ ಅದರ ಮುಖಾಂತರ ಅವರು ದುಡ್ಡು ಮಾಡ್ತಾ ಇದ್ದಾರೆ. ಸೊ ವಾಟ್ ಈಸ್ ಪ್ರಾಪರ್ಟಿ ಟುಡೇ ಈಸ್ ಯುವರ್ ಡೇಟಾ. ಅದನ್ನ ಕಾಪಾಡ್ಕೊಳ್ಳೋದು ಹೇಗೆ? ಓನ್ಲಿ ವೇ ಆಫ್ ನೀವು ಕಾಪಾಡ್ಕೊಳ್ಳೋದು ಹೇಗೆ ಅಂದ್ರೆ ನಿಮ್ಮನ್ನ ನೀವು ಈ ಕಂಪನಿಗಳಿಗೆ ನಾವು ಯು ಹ್ಯಾವ್ ಬಿಕಮ್ ಅ ಕಮೋಡಿಟಿ. ನಿಮ್ಮ ಡೇಟಾ ಇವತ್ತು ಕಮೋಡಿಟಿ ಆಗುತ್ತೆ. ನಿಮ್ ಡೇಟಾ ಕಮೋಡಿಟಿ, ನಿಮ್ ಪ್ರೈವೇಟ್ ಡೇಟಾ ಕಮೋಡಿಟಿ ಆಗಿದೆ ಅಂದ್ರೆ ನೀವೊಂದು ಕಮೋಡಿಟಿ ಆಗ್ಬಿಟ್ಟಿದೆ. ಸೊ ನಾವು ಕಮೋಡಿಟಿ ಆಗೋದ್ರಿಂದ ನಾವು ನಮ್ಮನ್ನ ಹೆಂಗೆ ರಕ್ಷಿಸ್ಕೊಳ್ಳೋದು ಅಂದ್ರೆ ಓನ್ಲಿ ವೇ ಆಫ್ ಇಟ್ ಇಸ್ ಬೈ ಹ್ಯಾವಿಂಗ್ ಎ ಸ್ಟ್ರಾಂಗ್ ಪ್ರೈವಸಿ ರೂಲ್ಸ್. ಈಗಾಗಲೇ ಆದಿತ್ಯ ಅವ್ರನ್ನ ಕೇಳಿದ್ದಾಗ ಪ್ರೈವಸಿ ಅಂದ್ರೆ ಏನು ಅಂತ ಒಂದು ವಿಷಯ ಬಂತು. ನಾನೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಗವರ್ಮೆಂಟ್ ಆಫ್ ಇಂಡಿಯಾ ಇದು ಪಾರ್ಲಿಮೆಂಟ್ ಮುಖಾಂತರ ಆಗಿರೋದು. ನಮ್ಮ ನಿತಿನ್ ಗಡ್ಕರಿ ಅವರು ಒಂದು ಪ್ರಶ್ನೆಗೆ ಉತ್ತರವಾಗಿ ಹೇಳಿರುವಂತ ಅಂಶ, ಮಿನಿಸ್ಟ್ರಿ ಆಫ್ ರೋಡ್ ಏನಿದೆ ಅವರು ಇಡೀ ಅಂದ್ರೆ ಇಂಡಿಯಾದಲ್ಲಿರೋ ಎಲ್ಲ ವೆಹಿಕಲ್ ಡೇಟಾ, ಇಲ್ಲಿವರೆಗೂ ಜನರೇಟ್ ಆಗಿರೋ ವೆಹಿಕಲ್ ಡೇಟಾ ಎಲ್ಲ ಸುಮಾರು ಒಂದು 65 ಕೋಟಿಗೆ ಸುಮಾರು ಕಂಪ್ನಿಗಳಿಗೆ ಬೋತ್ ಪ್ರೈವೇಟ್ ಅಂಡ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಮಾರ್ಬಿಟ್ಟಿದ್ದಾರೆ. ಯಾಕೆ ಬೇಕು? ಅವ್ರು 65 crores ಕೊಟ್ಟು ನಮ್ ಡೇಟಾ ತಗೊಂಡಿದ್ದಾರೆ ಅಂದ್ರೆ ಅದಕ್ಕೊಂದು ಬಿಸ್ನೆಸ್ ಇಂಪ್ಲಿಕೇಶನ್ ಇದ್ದೇ ಇರುತ್ತಲ್ವ, ಅದೊಂದು ನಾವು ಯೋಚನೆ ಮಾಡ್ಬೇಕು. ಸೊ ಅಲ್ಲಿ ಪ್ರೈವಸಿ ಅನ್ನೋದು ಇಟ್ಸ್ ಅ ವೆರಿ ಕ್ರಿಟಿಕಲ್ ಇಶ್ಯೂ. ಒಬ್ಬ ಕಂಪನಿ ನನ್ನ ವೆಹಿಕಲ್ ಡೇಟಾ ಯಾಕೆ ತಗೊಳ್ತಾ ಇದೆ ಅಂದ್ರೆ ಬೇಸ್ಡ್ ಆನ್ ದಟ್ ನನಗೆ ಇನ್ಶೂರೆನ್ಸ್ ಹೇಗೆ ಮಾರಬೇಕು ಅನ್ನೋದು ಅನಲೈಸ್ ಮಾಡಕ್ಕೆ ಈಗಿರೋ ತಂತ್ರಜ್ಞಾನದಲ್ಲಿ ಹೇಗೆ ಮಾರಬೇಕು ಅನ್ನೋ ಒಂದು ಮ್ಯಾನಿಪುಲೇಷನ್ ಮಾಡಕ್ಕೆ ಅಂತ ಅವರು ತಗೊಳ್ಳೋದು. ಅದೆಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ ಅಂದ್ರೆ ಡೇಟಾ ಅನಾಲಿಸಿಸ್ ಅನ್ನೋದು ನಮ್ಮ ಈಗಾಗಲೇ ನೀವು ಪೊಲಿಟಿಕಲ್ ಸ್ಟ್ರಾಟಜಿಸ್ ಅಂತ ನಮ್ಮ ಎಲೆಕ್ಷನ್ಗೆ ಬಂದ್ಬಿಟ್ಟಿದೆ. ನಮ್ಮ ಇಂಡಿವಿಜುವಲ್ ಡೇಟಾನ, ನಮ್ಮ ಪ್ರೈವೇಟ್ ಡೇಟಾನ ಮಾರುಕಟ್ಟೆಯಲ್ಲಿ ತಕೊಂಡು ಎಲೆಕ್ಷನ್ಸ್ನೇ ಹೇಗೆ, ಡೆಮೋಕ್ರಸಿನೇ ಹೇಗೆ ಮ್ಯಾನಿಪುಲೇಟ್ ಮಾಡೋ ಅಂತ ರೀತಿಗೆ ತಲುಪಿಬಿಟ್ಟಿದೆ. ನಾವು US ಎಲೆಕ್ಷನ್ ಅಲ್ಲಿ ನೋಡಿದ್ವಿ, ಯುರೋಪ್ ಅಲ್ಲಿ ಸುಮಾರು ಕಡೆ ಫೇಸ್ಬುಕ್ ಮೇಲೆ, ಅದೇ ರೀತಿಯಲ್ಲಿ ಗೂಗಲ್ ಅಲ್ಲಿ ಸುಮಾರು ಅನಾಲಿಟಿಕಾ ಕಂಪನೀಸ್ ಮೇಲೆ ಆಗ್ತಾ ಇರೋ ಕೇಸ್ಗಳನ್ನ ನೋಡ್ತಾ ಇದ್ವಿ. ಆ ಮ್ಯಾನಿಪುಲೇಷನ್ ಅನ್ನೋದು ಇಂಡಿಯನ್ ಡೆಮೋಕ್ರಸಿಗೂ ಬಂದ್ಬಿಟ್ಟು, ಇದು ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋ ಮುಖ್ಯವಾದಂತ ಅಂಶ. ಸೊ ಪ್ರೈವಸಿ ಬಗ್ಗೆ, ದ ಇಂಪಾರ್ಟೆನ್ಸ್ ಆಫ್ ಪ್ರೈವಸಿ ರಿಲೇಟೆಡ್ ಟು ಇಟ್ ಅನ್ ಇಂಡಿವಿಜುವಲ್. ಮಾತನಾಡ್ಬೇಕು, ಪ್ರಶ್ನೆಗಳಿದೆ, ಆದ್ರೆ ಇಸ್ಮಾಯಿಲ್ ಅವ್ರ ಜೊತೆ ಮಾತಾಡ್ಬಿಡ್ತೀನಿ. ಸರ್, ಭಾರತದಂತ ಪ್ರಜಾಪ್ರಭುತ್ವ ದೇಶ, ಇಲ್ಲಿನ ಜನಸಂಖ್ಯೆ ಮತ್ತು ಈ ತರದ ಸರ್ವರ್ ಬೇಸ್ಡ್ ಕಂಪನಿಗಳೇನಿದೆ, ಫೇಸ್ಬುಕ್, ಟ್ವಿಟರ್, ಅವ್ರಿಗೆ ದೊಡ್ಡ ಮಾರುಕಟ್ಟೆ ಇರುವಂತ ದೇಶ ನಮ್ಮದು. ಈಗ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಸೂಪರ್ ಪವರ್ ಅನ್ನೋ ಒಂದು ಪದ ಇದೆ. ಈಗ ನೆಕ್ಸ್ಟ್ ಸೂಪರ್ ಪವರ್ ಏನು ಅಂದ್ರೆ ಟೆಕ್ನಾಲಜಿಯಲ್ಲಿ ಸೂಪರ್ ಪವರ್ ಯಾರಾಗ್ತಾರೆ ಅವರೇ ಇಡೀ ವಿಶ್ವವನ್ನ ಆಳ್ತಾರೆ ಅನ್ನೋ ಒಂದ್ ಮಾತಿದೆ. ಚೈನಾವನ್ನ ನಾವು ಉದಾಹರಣೆ ತಗೊಳ್ಳೋದಾದ್ರೆ ಅಲ್ಲಿ ಪ್ರಜಾಪ್ರಭುತ್ವ
ದೇಶ ಅಲ್ಲ, ಅಲಿಬಾಬಾ ತರದವ್ರು ಇದ್ರು. ಕೊನೆಗೆ ಏನಾಯ್ತು ಅಂದ್ರೆ ಒಂದ್ ಸರ್ಕಾರವನ್ನು ಮೀರಿ ಒಬ್ಬ ವ್ಯಕ್ತಿ ಈ ತರದ ಟೆಕ್ನಾಲಜಿಲಿ ಬೆಳೀತಿದ್ದಾರೆ ಅಂದ್ರೆ ಆತನನ್ನ ಎತ್ತಿ ಪಕ್ಕಕ್ಕೆ ಇಡ್ತಾರೆ, ನೀನ್ ಬರೀ ಟೀಚಿಂಗ್ ಮಾಡ್ಕೊಂಡು ಇದ್ಬಿಡು ಅಂತ ಕಂಟ್ರೋಲ್ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಡೆಮೋಕ್ರೆಟಿಕ್ ಆಗಿರುವಂತ ಕಂಟ್ರಿಗಳಲ್ಲಿ ಆ ತರದ ಸಾಧ್ಯತೆಗಳು ಕಡಿಮೆ. ಇದ್ರ ಬಗ್ಗೆ ತಮ್ಮ ವಿಶ್ಲೇಷಣೆ ಏನು, ಅಥವಾ ಹೆಚ್ಚಿಗೆ ಏನ್ ಮಾತಾಡ್ಬೋದು ಸರ್? ಕೇಳಿಸಿಲ್ಲ. ಗೂಗಲ್ ಅಥವಾ ಫೇಸ್ಬುಕ್ ಅಥವಾ ಅಮೆಜಾನ್ ತರದ ಕಂಪನಿಗಳು ಎಷ್ಟು ದೊಡ್ಡವು ಅಂತಂದ್ರೆ ಸರ್ಕಾರಗಳಿಗಿಂತ ದೊಡ್ಡ, ಮತ್ತು ಅವುಗಳ ವಾರ್ಷಿಕ ವ್ಯವಹಾರದ ಮೊತ್ತ, ಅವ್ರ ಹತ್ರ ಇರುವ ಡೇಟಾ, ಅವ್ರ ಹತ್ರ ಇರುವ ದುಡ್ಡು ಇತ್ಯಾದಿಗಳೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅವರು ದೇಶಗಳನ್ನೇ ಖರೀದಿಸುವ ಅಥವಾ ದೇಶಗಳಲ್ಲೇ ಅಂದ್ರೆ ಈ ಕ್ಯಾಪಿಟಲಿಸಮ್ ನ ಇನ್ನೊಂದು ಹಂತಕ್ಕೆ ನಾವು ಹೋಗ್ತಾ ಇರೋದನ್ನ ಈ ದೊಡ್ಡ ದೊಡ್ಡ ಕಂಪನಿಗಳು ಕಾಣಿಸ್ತಾ ಇರೋದು. ನಿಜ ಸರ್, ಒಂದ್ ಆಡ್ ಮಾಡ್ಬಿಡ್ತೀನಿ. US ಅಲ್ಲಿ ಅದೇ ಆಯ್ತು ಅಂತ ಅನ್ಸುತ್ತೆ ಬಹುಶಃ. ಆಪಲ್ ನ ಕ್ಯಾಶ್ ರಿಸರ್ವ್ ಮೋಸ್ಟ್ಲಿ ಅಲ್ಲಿನ ಫೆಡರಲ್ ಬ್ಯಾಂಕ್ ಇಂತನೂ ಜಾಸ್ತಿ ಇದೆ, ಹಾಗಾಗಿ ಅದನ್ನ ಒಡೆಯಕ್ ಪ್ರಯತ್ನ ಪಡ್ತಿದ್ದಾರೆ. ಹೇಳಿ ಸರ್, ಕಂಟಿನ್ಯೂ ಮಾಡಿ ಸರ್. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಈ ಇಡೀ ಕಥೆಯನ್ನು ಒಂದು 4-5 ಕಂಪನಿಗಳ ಮಟ್ಟಕ್ಕೆ ಇಳಿಸ್ಬಿಡ್ಬೋದು. ನನಗೆ ಮೈಕ್ರೋಸಾಫ್ಟ್, ಅಮೆಜಾನ್, ಗೂಗಲ್, ಫೇಸ್ಬುಕ್, ಆಪಲ್, ಈ ತರದ ಒಂದು 5 ಕಂಪನಿಗಳ ಮಟ್ಟಕ್ಕೆ ಇಳಿಸ್ಬಿಟ್ಟು ನೋಡ್ಬೋದು. ಬಟ್ ಇಷ್ಟಕ್ಕೂ ನೋಡಿ, ಇವ್ರು ಯಾರಾದ್ರೂ ಏನಾದ್ರೂ ಅಂದ್ರೆ ಸರ್ವಿಸಸ್ ಮೇಲೆ ಕಟ್ಟಿರೋ ಎಂಪೈರ್ಗಳಿವೆ. ಅಂದ್ರೆ ಎಷ್ಟೋ ಸಲ ಮತ್ತೆ ಇಲ್ಲಿರುವ ಹೆಚ್ಚು ಕಂಪನಿಗಳು ಏನಪ್ಪಾ ಅಂತ ಹೇಳಿದ್ರೆ ತಮ್ಮ ಡಿವಿಡೆಂಡ್ ಗಳನ್ನ ಕೊಡೋದಕ್ಕಿಂತ ಹೆಚ್ಚಾಗಿ ತಮ್ಮ ಶೇರ್ ಅಲ್ಲಲ್ಲೇ ಹಾಕಿ ಜಾಸ್ತಿ ಮಾಡ್ಕೊಳ್ಳೋ ಒಂದು ಮೆಥಡ್ ಇದೆಯಲ್ಲ, ಆ ತರ ಮಾಡ್ತಾರೆ ಈ ಎಲ್ಲ ಕಂಪನಿ. ತಮ್ಮ ಶೇರ್ ಹೋಲ್ಡರ್ ಗಳಿಗೆ ಪ್ರತಿ ಸಲ ಡಿವಿಡೆಂಡ್ ಕೊಡಲ್ಲ. ಅವ್ರಿಗೆ ಹೆಂಗೆ ಅಂದ್ರೆ ನಮ್ ಶೇರ್ ಇಷ್ಟು ಬೆಳೀತು ಅಂತ ಹೇಳುವ ಲೆಕ್ಕಾಚಾರದಲ್ಲೇ ಆಗೋದು. ಅಂದ್ರೆ ಹೆಚ್ಚು ಕಡಿಮೆ ಇದನ್ನ ಎನ್ರಾನ್ ಕೂಡ ಮಾಡಿತ್ತು, ಎನ್ರಾನ್ ಕೊನೆಗೆ ಏನಾಯ್ತು ಅಂತ ಹೇಳೋದು ನಮಗೂ ಗೊತ್ತು. ಸೊ ಆ ತರದ್ದು. ಮತ್ತೆ ಎರಡನೇದು ಏನಪ್ಪಾ ಅಂತಂದ್ರೆ ಗೂಗಲ್ ನ ಅಂದ್ರೆ ಮೊದಲು ಹೇಳಿದಾಗ ನಾವು ಇಡೀ ವಿಶ್ವದ ಇನ್ಫಾರ್ಮೇಶನ್ ಅನ್ನು ನಾವು ಅರೇಂಜ್ ಮಾಡ್ತೀವಿ ಅಥವಾ ನಾವು ಮಾಡ್ತೀವಿ ಅಂತ ಹೇಳಿದಾಗ ಅದು ಬರೀ ಒಂದು ಕಂಪನಿಯ ದೊಡ್ಡ ಕಂಪನಿಯ ಮೋಟೋ ತರ ಅವಾಗ ಕೇಳಿಸ್ತಾ ಇತ್ತು. ಆದ್ರೆ ಇವಾಗ ಹೆದರಿಕೆ ಆಗತ್ತೆ. ನೀವ್ ಯಾಕಪ್ಪ ಒಂದ್ ಕಂಪನಿಯವ್ರು ಇದನ್ನ ಮಾಡ್ತಾ ಇದೀರಿ, ನಂದೆಲ್ಲ ವಿಷಯ ಅಂತ ಹೇಳೋ ಲೆವೆಲ್ಗೆ ನಾವು ಬಂದು ತಲುಪಿದ್ವಿ. ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇವುಗಳ ಸೈಜೇ ದೊಡ್ಡ ಸಮಸ್ಯೆ. ಮತ್ತು ಆ ಸೈಜ್ಗಳಿಂದಾಗಿ ಆ ಸೈಜ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಸರ್ಕಾರಗಳು ಏನಾದ್ರು ಪ್ರಯತ್ನ ಪಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇದೆಲ್ಲ ಏನು ಹಿಂದೆ ಅಮೆರಿಕನ್ ಥ್ರಿಲ್ಲರ್ ಗಳಲ್ಲಿ ಓದ್ತಾ ಇದ್ದ ವಿಷಯಗಳಿದೆಯಲ್ಲ, ಅದು ಇವತ್ತು ನಿಜ ಆಗ್ತಾ ಹೋಗ್ತಾ ಇದೆ. ಲಾಸ್ಟ್ ಮಂತ್ ಅಂದ್ರೆ ಈ ತರದ ನೆಟ್ವರ್ಕಿಂಗು ಮತ್ತು ಈ ತರದ ಕಂಟ್ರೋಲ್ಗಳು ಹಿಂಗ್ ಒಂದೊಂದೇ ಕಡೆ ಒಂದೊಂದ್ ಸರ್ವರ್ ಕುತ್ಕೊಳ್ಳೋದ್ರ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಅದು ಕಂಪನಿ ಹೆಸರು ಸೀನ್ ಶುರು ಆಗುತ್ತೆ. ಕಾಲಾನ್ ಪೆಟ್ರೋಲಿಯಂ ಕಂಪನಿ ಅವರ ಇಡೀ ಪೆಟ್ರೋಲಿಯಂ ಪೈಪ್ ಲೈನ್ ಅನ್ನು ಬ್ಲಾಕ್ ಮಾಡಿಟ್ಟು ಅದು ಎಷ್ಟೋ ಕೋಟಿ $ಗಳನ್ನ ಕೇಳಿ ರ್ಯಾನ್ಸಮ್ ವೇರ್ ಅಟ್ಯಾಕ್ ಆಯ್ತಾ. ಐರ್ಲೆಂಡ್ ಅಲ್ಲಿ ಅದ್ರ ಹಿಂದೆನೆ ಆಯ್ತು. ಇದು ಏನಂತ ಹೇಳಿದ್ರೆ ನೀವು ನನ್ನ ಈ ರೀತಿಯ ಅಟ್ಯಾಕ್ಗಳು ಇತ್ಯಾದಿಗಳೆಲ್ಲ ಇದೆಯಲ್ಲ, ಇದೆಲ್ಲ ಈಗ ಒಂದು ಮಟ್ಟದಲ್ಲಿ ಡಿಸರಪ್ಷನ್ ತರ ಕಾಣಿಸ್ತಾ ಇದ್ರು ಅಥವಾ ಯಾವ್ದೋ ಒಂದು ಅಟ್ಯಾಕ್ ಭಯೋತ್ಪಾದನೆ ಅಂತೆಲ್ಲ ಕಾಣ್ತಾ ಇದ್ರು. ಈ ರೀತಿಯ ಅತಿಯಾದ ಕೇಂದ್ರೀಕರಣಕ್ಕೆ ಒಂದು ರೀತಿಯ ಪ್ರತಿಕ್ರಿಯೆಗಳು ಕೂಡ ಹೌದು. ಅಂದ್ರೆ ಇದ್ರ ಅಪಾಯ ಏನು ಅಂತಾನು ತೋರಿಸ್ಕೊಡ್ತದೆ. ಯಾಕಂದ್ರೆ ಮೊದ್ಲು ನೀವು ಒಂದು ಬ್ಯಾಂಕ್ ಅನ್ನ ಕದಿಬೇಕು ಅಥವಾ ಒಂದು ಬ್ಯಾಂಕ್ ದರೋಡೆ ಮಾಡ್ಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ದೊಡ್ಡ ಪ್ಲಾನ್ ಬೇಕಾಗ್ತಿತ್ತು. ಎಷ್ಟು ದೊಡ್ಡ ಇಲಾಬ್ರೇಟ್ ಪ್ಲಾನ್ ಬೇಕಾಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿ CCTV ಕ್ಯಾಮ್ರಾ ಇದೆ ಅನ್ನೋ ಅಲ್ಲಿಂದ ಹಿಡಿದು ಅವನ ಹತ್ರ ಇರೋ ಗನ್ ಯಾವುದು, ಯಾವ ದಾರಿಯಲ್ಲಿ ಹೋಗ್ತಿದ್ ಜನ ಯಾರಿದ್ದಾರೆ, ನಾವ್ ಹೆಂಗ್ ಹೋಗ್ಬೇಕು ಏನು ಅಂತ ಹೇಳುವ ಅಷ್ಟು ದೊಡ್ಡ ಪ್ಲಾನ್ ಮಾಡಿ ಒಂದು ಬ್ಯಾಂಕ್ ದರೋಡೆ ಮಾಡಬೇಕು. ಇವತ್ತು ಒಂದು ಬ್ಯಾಂಕ್ ದರೋಡೆ ಮಾಡಕ್ ಅಷ್ಟೆಲ್ಲ ಕಷ್ಟಪಡ್ಬೇಕು. ನೆಟ್ಟಿಗೆ ಸರಿಯಾಗಿರೋ ಒಂದು ಮಷಿನ್ ನನ್ನ ಹತ್ರ ಅಥವಾ ಮಾಡೋರ ಹತ್ರ ಇದ್ರೆ ಅವನಿಗೆ ಅದಕ್ಕೆ ಬೇಕಾದ ಬುದ್ಧಿಶಕ್ತಿ ಇದ್ರೆ ಎಷ್ಟು ತಮಾಷೆ ಆಗಿರುತ್ತೆ ಅಂತಂದ್ರೆ ಇದು ನೀವು ನಂಬಲ್ಲ. ನಾನು ದೊಡ್ಡ 2-3 ಕಂಪನಿಗಳಲ್ಲಿ ನಮ್ಮ ಸರ್ವರ್ಗಳ ಪಾಸ್ವರ್ಡ್ಗಳೇ ಎಷ್ಟು ತಮಾಷೆ ಆಗಿರ್ತವೆ ಅಂತ ಹೇಳಿದ್ರೆ ನಾವೇ ಊಹಿಸಿ ಲಾಗಿನ್ ಮಾಡ್ಬೋದಂಗಿರುತ್ತೆ. ಆ ತರ ಅಂದ್ರೆ ಈಗಂತೂ ಇಂಡಿಯಾದಲ್ಲಿರುವ ಬ್ಯಾಂಕ್ ಎಂಪ್ಲಾಯಿಗಳ ಒಟ್ಟು ಆ ಕಂಪ್ಯೂಟರ್ ನಮ್ಮ ಹಣಕಾಸನ್ನು ಬಳಸ್ಲಿಕ್ಕೆ ಮ್ಯಾನೇಜ್ ಮಾಡ್ಲಿಕ್ಕಿರುವ ನಮ್ಮ ಕಂಪ್ಯೂಟರ್ಗಳನ್ನ ಬಳಸಲ್ ಎಂಪ್ಲಾಯಿಗಳಿದಾರಲ್ಲ, ಅದೇನಾದ್ರೂ ಬಯೋಮೆಟ್ರಿಕ್ ಇಲ್ಲದೆ ಹೋದ್ರೆ ಅವ್ರು ಎಂತೆಂತ ಪಾಸ್ವರ್ಡ್ ಕೊಟ್ಟಿರ್ಬೋದು ಅನ್ನೋದ್ರ ಬಗ್ಗೆ ನಂಗೆ ಹೆದರಿಕೆ ಆಗುತ್ತೆ. ಸೊ ಹಂಗಿದೆ ಒಂದು ಇದನ್ನಂದ್ರೆ ಈ ಸೆಂಟ್ರಲೈಸೇಷನ್ ಇಂದ ಇವ್ರು ದೊಡ್ಡದಾಗಿದ್ದಾರೆ ಅಂತೆಲ್ಲ ಅದು ಬೇರೆ ತರದ ಸವಾಲುಗಳನ್ನು ಕೂಡ ನಮ್ಗೆ ಕೊಡ್ತಿದೆ. ಈ ವೈಯಕ್ತಿಕವಾಗಿ ಈ ಪ್ರೈವಸಿ ಇತ್ಯಾದಿಗಳ ಸಮಸ್ಯೆ ಮಾತ್ರ ಅಲ್ಲ, ಇದು ಪ್ರೈವಸಿ ಒಂದು ಮುಖ ಆದದ್ದು. ಸರ್ ನಾನು ಏನ್ ಕೇಳಕ್ ಹೊರಟೆ ಅಂದ್ರೆ ನಿಮ್ಗೆ ಪ್ರಜಾಪ್ರಭುತ್ವ ಹೊಂದಿರುವಂತ ದೇಶಗಳಲ್ಲಿ ಏನಾಗುತ್ತೆ, ನಿಮಗೆ ಸರ್ಕಾರಕ್ಕಿಂತ ಈ ತರದ ಕಂಪನಿಗಳು ದೊಡ್ಡದಾಗಿ ಬೆಳೆದ ಸಂದರ್ಭದಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗತ್ತೆ.
ಆ ಸಮಸ್ಯೆ ಬೇರೆ ಬೇರೆ ದೇಶಗಳಲ್ಲಿ ಆಗಿದೆ, ನಾವು ಅದನ್ನ ಗಮನಿಸ್ಕೊಂಡು ಬರ್ತಿದ್ವಿ. ಚೈನಾದ ಪರ್ಟಿಕ್ಯುಲರ್ ಕೇಸು ಬೇರೆ ತರದ್ದು, ಅದೊಂದು ಬಿಡಿ. ಎಲ್ಲಾ ಕಡೆನೂ ಒಂದು ಅಂದ್ರೆ ನೀವು ಒಂದು ಅಲಿಬಾಬಾ ಮಾತ್ರ ತಗೊಳ್ಬಹುದು. ರಷ್ಯಾದಲ್ಲಿ ಒಂದಷ್ಟು ಕಂಪನಿಗಳಿದಾವೆ, ಅಥವಾ ಆ ರೀತಿಯ ದೇಶಗಳು ಅನೇಕ ದೇಶಗಳಲ್ಲಿ ಬೇಕಾದಷ್ಟು ಕಂಪನಿಗಳಿದಾವೆ, ಮತ್ತು ಅವುಗಳನ್ನು ಏನು ಅವ್ರಿಗೆ ನಿಯಂತ್ರಿಸಕ್ಕಾಗಿಲ್ಲ. ಮತ್ತು ಈ ರೀತಿಯ ದೊಡ್ಡ ದೊಡ್ಡ ಕಂಪನಿಗಳು ಆಫ್ರಿಕಾದ ಕೆಲವು ಕಡೆ ಹೋಗಿ ಏನ್ ಮಾಡ್ತಿದ್ದಾವೆ ಅಂತ ಹೇಳುದು ನಮ್ಗೆ ಗೊತ್ತಿದೆ. ಸೊ ಈ ಬಹುರಾಷ್ಟ್ರೀಯ ಕಂಪನಿಗಳು ವಿಷಯ ಅದೊಂದು ಬೇರೆ ರಾಜಕಾರಣದ ಚರ್ಚೆ. ಆಕ್ಚುಲಿ ಕ್ಯಾಪಿಟಲಿಸಂನ ಅದರ ಅತ್ಯುನ್ನತ ಸ್ವರೂಪದ ಕಡೆಗೆ ಅದು ಹೋಗ್ತಾ ಇರುವ ಒಂದು ಅದರ ಕೆಟ್ಟ ಮುಖಾನ ಕಾಣಿಸ್ತಾ ಇರೋ ವಿಷಯ. ಪ್ರಜಾಪ್ರಭುತ್ವ ದೇಶದಲ್ಲಿ ಅಂತಲ್ಲ, ಬಹಳ ಆಟೋಕ್ರಾಟಿಕ್ ಆದ ದೇಶದಲ್ಲಿ ಅದನ್ನ ಕಂಟ್ರೋಲ್ ಮಾಡ್ತಾರಲ್ಲ. ಯಾಕಂದ್ರೆ ನೈಜೀರಿಯಾದಲ್ಲಿ ಕ್ಯಾಲ್ಟೆಕ್ ಅಥವಾ ಮತ್ತೊಬ್ಬ ಇವ್ರನ್ನ ಯಾರು ಎಕ್ಸಾನ್ ಮೊಬೈಲ್ ಇಂಥವ್ರನ್ನೆಲ್ಲ ಎಷ್ಟು ಕಂಟ್ರೋಲ್ ಮಾಡುದು? ಕಂಟ್ರೋಲ್ ಮಾಡಲ್ಲ. ಯಾಕಂದ್ರೆ ಅದು ಏನಂತ ಹೇಳಿದ್ರೆ ಚೈನಾದ ಈಗಿನ ಆಟೋಕ್ರಸಿಗೂ ಅಥವಾ ಅಲ್ಲಿರುವ ಏನೋ ಸೋಕಾಲ್ಡ್ ಕಮ್ಯುನಿಸ್ಟ್ ಅಂತ ಕರ್ಕೊಳ್ಳೋ ಒಂದು ಆಡಳಿತ ವರ್ಗಕ್ಕೂ ಏನೋ ಒಂದು ಸಣ್ಣ ಸಮಸ್ಯೆ ಬಂದಿದೆ ಅಷ್ಟೇ. ಅಷ್ಟೇ ಇಲ್ಲ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಅಲ್ಲಿ ಎಂಪೈರ್ ಕಟ್ಟಿದವನ್ಗೆ ಅದನ್ನ ಉಳಿಸ್ಕೊಳ್ಳೋಕ್ಕೂ ಗೊತ್ತಿರುತ್ತೆ. ಆ ತರದ್ ಏನೋ ಒಂದು ಸಮಸ್ಯೆ ಎಲ್ಲ ಆಗಿದೆ ಹೊರತು ಅದನ್ನ ನೀವು ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಹಿಂಗ್ ಬೆಳೆದ್ಬಿಡ್ತಾರೆ, ಅಲ್ಲಿ ಬೆಳೆಯಲ್ಲ ಅಂತ ಒಪ್ಪಲ್ಲ. ಯಾಕಂದ್ರೆ ಚೈನಾದ ಎಸ್ಟಾಬ್ಲಿಷ್ಮೆಂಟೇ ಸಚ್ ಒಂದು ಬಹುರಾಷ್ಟ್ರೀಯ ಕಂಪನಿ ತರ ನಡೀತಿದೆ ಅದು. ಓಕೆ ಸರ್, ಮಾತನಾಡ್ತೀನಿ. ಆದಿತ್ಯ ಅವರೇ, ನಾವು ಖಾಸಗಿ ಇಲ್ಲಿ ಒಂದು ವಿಷಯ ನಾನು ಹೇಳಬೇಕು. ಈಗ ಈ ಪ್ರೈವಸಿ ಇಶ್ಯೂ ಬಂದಾಗೆಲ್ಲ, ಫ್ರೀ ಸ್ಪೀಚ್ ವಿಷಯ ಬಂದಾಗೆಲ್ಲ ಚೈನಾನ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋದು ಅದೊಂದು ದೊಡ್ಡ ತಪ್ಪು. ಯಾಕೆ ಅಂದ್ರೆ ಅಲ್ಲಿ ಇರೋ ಪಾಲಿಸಿ, ಅಲ್ಲಿ ಇರೋ ಜನರ ಅನುಕೂಲವಾಗಿ, ಅಲ್ಲಿ ಇರೋ ಜನರ ಡೇಟಾ ಆಗ್ಲಿ ಇನ್ನೊಂದು ಟೆಕ್ನಾಲಜಿ ಬೆಳವಣಿಗೆಗಾಗಿ ಅನುಕೂಲವಾಗಿದೆ. ಫಾರ್ ಎಕ್ಸಾಂಪಲ್ ಡೇಟಾ ಇಶ್ಯೂ, ಎಕ್ಸ್ಚೇಂಜ್ ಇಶ್ಯೂ ಬಂದ್ರೆ ಚೈನಾದಲ್ಲಿ ಫೈರ್ ವಾಲು ಅದೊಂದು ಎಲ್ಲಿ ಇನ್ಫಾರ್ಮೇಶನ್ ಬರಕ್ಕೆ ಬಿಡಲ್ಲ, ಅದು ಇದು ಅಂತ ಹೇಳ್ತಾರಲ್ಲ, ಅದೊಂದು ದೊಡ್ಡ ಮಿತ್. ಚೈನಾ ಹೊರಗಡೆ ಇನ್ಫಾರ್ಮೇಶನ್ ಒಳಗಡೆ ಬಿಡುತ್ತೆ, ಒಳಗಡೆ ಇನ್ಫಾರ್ಮೇಶನ್ ಹೊರಗಡೆಕ್ಕೆ ಹೋಗಕ್ಕೆ ಬಿಡಲ್ಲ. ಅಂದ್ರೆ ಒಂದು ಗೂಗಲ್ ಅಂತ ಕಂಪನಿ ಇದೇ ಚರ್ಚೆಯಲ್ಲಿರೋ ನಾವು 4 ಜನ ಇಂಡಿಯಾದಲ್ಲಿದ್ದು ಮಾತುಕತೆ ನಾಡಿದ್ರೆ ಇದನ್ನ ಯಾರಾದ್ರೂ ತಗೋಬಹುದು, ಇದನ್ನ ಮಿಸ್ಯೂಸ್ ಮಾಡ್ಬೋದು. ಚೈನಾ ಅಲ್ಲಿ ಆ ತರ ಒಂದು ಪಾಲಿಸಿ ಇರೋದ್ರಿಂದ ಅದು ಆಗಲ್ಲ. ಸೊ ಹೂ ವಾಂಟ್ಸ್ ದ ಡೇಟಾ ದೇರ್ ಇಸ್ ಎಸೆನ್ಷಿಯಲಿ ವಿತ್ ಇನ್ ದ ಕಂಟ್ರೋಲ್ ಆಫ್ ದಿ ಟೆರಿಟರಿ. ಅದು ನಾವು ಗಮನಿಸಬೇಕು. ಓಕೆ, ಅಂದ್ರೆ ಅಲ್ಲಿ ನಿಮ್ಗೆ ಒಂದು ಸರ್ವರ್ ಟ್ರಾಫಿಕಿಂಗ್ ಅನ್ನೋದು ಇದೆ ಚೈನಾದಲ್ಲಿ, ಇಂಡಿಯಾದಲ್ಲಿ ಆ ತರದ್ ಇಲ್ಲ ಅಂತನಾ ತಾವ್ ಹೇಳ್ತಾ ಇರೋದು? ಕಂಟ್ರೋಲಿಂಗ್ ಅನ್ನೋದು ಇದೆ. ಈಗ ಅಲಿಬಾಬಾ ಅಲ್ಲಿ ಬೆಳೆದಿದ್ರು ಅಲಿಬಾಬಾ ಸರ್ವೀಸಸ್ ವಿತ್ ಇನ್ ದಿ ಚೈನೀಸ್ ಎಕಾನಮಿನೇ ಆಗ್ತಾ ಇರೋದು. ಆ ಡೇಟಾ ವಿತ್ ಇನ್ ದಿ ಅಲಿಬಾಬಾ ಚೈನಾ ಎಂಟಿಟಿಯಲ್ಲೇ ಆಗ್ತಾ ಇರೋದು. ನಮ್ ಡೇಟಾ ತಕೊಂಡೋಗಿ ಫೇಸ್ಬುಕ್ ಅವನು ಅಮೆರಿಕಾಗೆ ತಕೊಂಡೋಗಿ ಅಮೆರಿಕಾದಲ್ಲಿ ಪ್ರಾಸೆಸ್ ಮಾಡಿ ಇಂಡಿಯಾದಲ್ಲಿರೋ ಪೊಲಿಟಿಕಲ್ ಪಾರ್ಟೀಸ್ಗೆ ಮಾರುವ ಒಂದು ಎಕ್ಸ್ಚೇಂಜ್ ಅಂದ್ರೆ ಕಾಮರ್ಸ್ ಮಾಡೋ ಒಂದು ವ್ಯವಸ್ಥೆ ಅಲ್ಲಿ ಇಲ್ಲ. ಓಕೆ, ನಿಮ್ಗೆ ಪ್ರಶ್ನೆ ಇದೆ, ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಆದಿತ್ಯ ಅವರೇ, ನಾವು ಖಾಸಗಿತನದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಇಡೀ ದೇಶವನ್ನ ಒಂದು ಕುತೂಹಲಕ್ಕೆ ತಳ್ಳಿದ್ದಂತ ಆಧಾರ್ ಸಂಬಂಧಿತ ಒಂದು ಕಾನೂನು ಹೋರಾಟ, ಸಾಂವಿಧಾನಿಕ ಪೀಠದ ತೀರ್ಪು ಬಂತು, ಅದೊಂದು ಮೂಲಭೂತ ಹಕ್ಕು, ಅದನ್ನ ಕಾಪಾಡಬೇಕು ಅಂತ. ಆದಾಗ್ಯೂ ಕೂಡ ನೀವು ಆಧಾರ್ನಲ್ಲಿ ಏನೆಲ್ಲಾ ಅಂಶಗಳನ್ನ ಕೊಡ್ಬೇಕು ಅಂತ ಸರ್ಕಾರ ಹೇಳಿತ್ತು, ಅಂಶಗಳಲ್ಲಿ ಏನು ಬದಲಾವಣೆ ಆಗಿಲ್ಲ. ಇಡೀ ಭಾರತದ ಜನಸಂಖ್ಯೆ, ನೀವು ಆಧಾರ್ ಹೊಂದಿರುವಂತ ವ್ಯಕ್ತಿಗಳು, ಅವ್ರ ಎಲ್ಲರ ಖಾಸಗಿತನ ಗೆಲ್ಲು ಉಳಿದಿದೆ? ಖಾಸಗಿತನ ಅನ್ನೋದೇನಾದ್ರೂ ಉಳ್ಕೊಂಡಿದೆ ಅಂತ ಅನ್ಸುತ್ತೆ ಇವತ್ತಿಗೆ ತಮ್ಗೆ? ಇಲ್ಲ. ಈಗ ಆದಿತ್ಯ ಇಸ್ ವೆರಿ ಈಗರ್ಲಿ ವೇಟಿಂಗ್ ಟು ಆನ್ಸರ್. ಹೇಳಿ ನವೀನ್ ಅವರೇ. ಇಲ್ಲ, ನಿಮ್ ಆದಿತ್ಯ ಅವರಿಗೆ ನಿಮ್ಗೆ ನನ್ ಪ್ರಶ್ನೆ ಇದ್ದಿದ್ದು. ಓಕೆ, ಇಲ್ಲ ಇದು ಆಧಾರ್ ಇದು ಜಜ್ಮೆಂಟ್ ಬಂದಾದ್ಮೇಲೆ ಪುಟ್ಟಸ್ವಾಮಿ ಅವ್ರ ತೀರ್ಪು 2017 ಬಂದಿತ್ತು. ಸುಪ್ರೀಂ ಕೋರ್ಟ್ ಒಂದ್ ಹೇಳಿದ್ ಏನಂತ ಹೇಳಿದ್ರೆ, ಖಾಸಗಿತನದ ಹಕ್ಕು ಜನರ ಹಕ್ಕು, ಇದು ಸರ್ಕಾರದ ಹಕ್ಕಲ್ಲ. ಮೊದಲನೇದು, ಈ ಹಕ್ಕು ಬೇರೆ ಯಾವುದೇ ರೀತಿಯ ಹಕ್ಕಲ್ಲ, ಇದು ಒಂದು ಮೂಲಭೂತ ಹಕ್ಕು. ಅದರ ಅರ್ಥ ಏನು? ಮೂಲಭೂತ ಹಕ್ಕುಗೂ ಬೇರೆ ಹಕ್ಕುಗೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ, ಮೂಲಭೂತ ಹಕ್ಕು ಇದು ಯಾರೇ ಆಗ್ಲಿ, ಸರ್ಕಾರನೇ ಆಗ್ಲಿ ನಿಮ್ಮ ಹತ್ರಿಂದ ತಗೊಳಂಗಿಲ್ಲ. ಅದೇ ಆ ನಿಬಂಧನೆ ಹಾಕ್ಬೇಕಾದ್ರೆ ಒಂದು ತುಂಬಾ ಸಣ್ಣ ಒಂದು ಸ್ಮಾಲ್ ಆಪ್ಷನ್ ಇದೆ ಸರ್ಕಾರದ ಹತ್ರ. ಅದನ್ನ ಮೀಟ್ ಮಾಡಿದ್ರೆ ಅದಕ್ಕೆ ನಾವು ಆರ್ಟಿಕಲ್ 19(2) ಅಂತೀವಿ. ಆ ಡೀಟೇಲ್ಸ್ ಇವಾಗ ಬೇಕಾಗಿಲ್ಲ. ಆದ್ರೆ ತುಂಬಾ ಕಡಿಮೆ ಚಾನ್ಸಸ್ ಸರ್ಕಾರದ ಹತ್ರ ಇರೋದು ನಿಮ್ ಖಾಸಗಿತನದ ಹಕ್ಕಕ್ಕೆ ಧಕ್ಕೆ ತರೋದಕ್ಕೆ. ಇವಾಗ ಆಧಾರಿಂದ ಏನಾಗ್ತಿದೆ,
ಸುಪ್ರೀಂ ಕೋರ್ಟ್ ಇದು ಹೇಳಿದೆ, ಇದು ಬೇರೆ ಕಡೆ ಎಲ್ಲೂ ಪ್ರಚಾರ ಆಗಿಲ್ಲ, ನೀವು ಬ್ಯಾಂಕ್ ಹೋದ್ರು ಇವತ್ತು ಬೇರೆ ಕಡೆ ಏನೇ ಮಾಡಿದ್ರು ಆಧಾರ್ ಕಾರ್ಡ್ ಕೇಳ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಇಂದ ಹೇಳಿದ್ದು ಆಧಾರ್ ಯಾವ್ದಕ್ಕೂ ಕಂಪಲ್ಸರಿ ಮಾಡೋಂಗಿಲ್ಲ ಅಂತ. ನಿಜ, ಆದ್ರೆ ಬಳಕೆಯಲ್ಲಿ ಇಲ್ಲ. ಆ ಕಾನೂನು ಏನಿದೆ ಅದು ಬಳಕೆಯಲ್ಲಿ ಇಲ್ಲ, ಅದು ವಾಸ್ತವ. ಅದು ಬಂದಿಲ್ಲ. ಮತ್ತೆ ಅದೇ ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಇನ್ನೊಂದು ಹೇಳಿತ್ತು, ಇದು ಕಂಪಲ್ಸರಿ ಇಲ್ಲ ಅಂತ ಸರ್ಕಾರ ಇದು ಪ್ರಚಾರ ಮಾಡಬೇಕು ಅಂತ. ಅದು ಸರ್ಕಾರ ಆ ಕೆಲಸ ಮಾಡಿಲ್ಲ. ಮತ್ತೆ ಅದ್ರ ಬಗ್ಗೆ ಸರ್ಕಾರಕ್ಕೆ ತಿರುಗಿ ಪ್ರಶ್ನೆ ಯಾರು ಕೇಳಿಲ್ಲ ಕೋರ್ಟ್ ಅಲ್ಲಿ. ಆದ್ರೆ ಅದು ಸರ್ಕಾರದ ಕರ್ತವ್ಯ ಏನಂತ ನಾನು ಉದಾಹರಣೆ ಕೊಡ್ತೀನಿ. ಇವತ್ತೇ ನಾವು ಯಾವ್ದೋ ಒಂದು ಇದು ಕಾರಣಕ್ಕೆ ಫೋನ್ ಮಾಡಿ, ಇವಾಗ ಡೆಲ್ಲಿಯಲ್ಲಿ ಲಾಕ್ ಡೌನ್ ಇರೋ ಕಾರಣದಿಂದ ನಾವು ಮೆಡಿಕಲ್ ಶಾಪ್ ಇಂದ ನಾವು ಔಷಧಿ ತರಿಸ್ಬೇಕಾಗಿತ್ತು. ಅವ್ರು ಹೇಳಿದ್ರು ನಾವು ಮನೆಗೆ ತಂದ್ಕೊಡ್ತೀವಿ, ನಿಮ್ ಆಧಾರ್ ನಂಬರ್ ಕೊಟ್ಬಿಡಿ, ಆಧಾರ್ ಕಾರ್ಡ್ ವಾಟ್ಸ್ಆಪ್ ಮಾಡಿ ಅಂತ. ಅವ್ರನ್ನ ಅಲ್ಲೇ ಕೇಳಿದ್ದು, ಇದು ಆಧಾರ್ ಕಾರ್ಡ್ ಯಾಕ್ರಿ ಬೇಕು, ಇದು ಒಂದು ಹೋಮ್ ಡೆಲಿವರಿ ಮಾಡಕ್ ಅಂತ ಹೇಳಿ. ಆದ್ರೆ ಅದೇ ನಮ್ ರೂಲ್ಸ್ ಅಂತಾರೆ. ಇವಾಗ ತೊಂದರೆ ಆಗಿರೋದು ಅದೇ. ಹಕ್ಕಿರೋದು ನಿಮ್ಮ ಹತ್ತಾದ್ರೆ, ಇದು ಜನರ ಹತ್ರ ಹಕ್ಕಿದೆ, ನೀವು ಆಧಾರ್ ಯಾರಿಗೂ ಕೊಡ್ಬೇಕಾಗಿಲ್ಲ, ಅದು ಆಪ್ಷನ್. ನೀವು ಬೇಕಾದ್ರೆ ಆಧಾರ್ ಕಾರ್ಡ್ ಮಾಡ್ತೇನೂ ಹೋಗ್ಬೋದು. ಆಧಾರ್ ಡೀಟೇಲ್ಸ್ ಕೊಡೋದು ಒಂದು, ನಿಮ್ಗೆ ಬೇಕಾದ್ರೆ ನೀವು ಇಲ್ಲ ನನ್ಗೆ ಆಧಾರೇ ಬೇಡ ಅಂತಾನೂ ನಿಮ್ ಮನೇಲಿ ಇರ್ಬೋದು, ಬೇರೆ ಐಡಿಯಿಂದ ನಾವು ಇದು ಜೀವನ ನಡೆಸ್ತೀವಿ ಅಂತ. ಅಂದ್ರೆ ಈ ಮಾತೆಲ್ಲೂ ಪ್ರಚಾರ ಆಗಿಲ್ಲ. ಅದು ಮೊದಲನೇದು. ಮತ್ತೆ ಎರಡನೇದು ಇಲ್ಲಿ ಪ್ರಶ್ನೆ ಬರೋದು ಏನಂತಂದ್ರೆ, ಜನರು ಇದು ಹೇಳ್ತಾರೆ, ನಂಗೆ ಆಧಾರ್ ಬೇಡ ಅಂತ ಹೇಳಿದ್ರೆ ಪ್ರಶ್ನೆ ಕೇಳೋದು, ವೈ ಡೋಂಟ್ ಯು ಟ್ರಸ್ಟ್ ಯುವರ್ ಗವರ್ಮೆಂಟ್ ಅಂತ. ಅದ್ಯಾಕ್ರಿ ಅಷ್ಟು ಹೆದರ್ತೀರಾ ಡೀಟೇಲ್ಸ್ ಕೊಡೋದಿಕ್ಕೆ ಅಂತ. ಆ ಪ್ರಶ್ನೆನೇ ತಪ್ಪು. ನಾವು ಸರ್ಕಾರ ಕೇಳಬೇಕಾಗಿರೋ ಪ್ರಶ್ನೆ, ವೈ ಡೋಂಟ್ ಯು ಟ್ರಸ್ಟ್ ಯುವರ್ ಸಿಟಿಸನ್ ಅಂತ. ಬೇಕಾದಾಗ ತಗೊಳ್ಳಿ, ಇದಕ್ಕೊಂದು ಕಾನೂನು ಮಾಡಿ, ಯಾವ ಸಂದರ್ಭದಲ್ಲಿ ಬೇಕಾಗತ್ತೆ ಆ ಡೀಟೇಲ್ಸ್ ತಗೊಳ್ಳಿ. ಇವಾಗ ನಾವು ಫಾರಿನ್ ದೇಶಕ್ಕೆ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಡೀಟೇಲ್ಸ್ ಕೊಡ್ಬೇಕು. ಆ ಸೀಮಿತ ಕಾರಣಕ್ಕೆ ಯಾರ್ಯಾರು ಫಾರಿನ್ ಹೋಗ್ತಿದಾರೋ ಅವ್ರ ಪಾಸ್ಪೋರ್ಟ್ ಡೀಟೇಲ್ಸ್ ತಗೊಳ್ಳೋದು, ಇದು ಸರ್ಕಾರದ ಕೆಲಸ. ಮತ್ತೆ ನಾವು ಮೊದಲು ಹೇಳಿದ್ದು ಏನಂತ ಹೇಳಿದ್ರೆ, ಇದು ಕಾಯ್ದೆ ಮುಖಾಂತರ ಬರಬೇಕು. ನಮ್ದೊಂದು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಕಾಯ್ದೆ ಬೇಕಾಗಿದೆ ಭಾರತದಲ್ಲಿ. ಮತ್ತೆ ನೀವು ಕೊಟ್ಟಿರೋ ಉದಾಹರಣೆ, ನೀವು ಚೈನಾ ಬಗ್ಗೆ ಹೇಳಿದ್ರಿ, ಇಂಗ್ಲೆಂಡ್ ಬಗ್ಗೆ ಹೇಳಿದ್ರಿ, ಅಮೆರಿಕಾ ಬಗ್ಗೆ ಹೇಳಿದ್ರಿ. ಎಲ್ಲೆಲ್ಲಿ ಪ್ರಜಾಪ್ರಭುತ್ವದ ಪ್ರಗತಿ ಆಗಿದೆಯೋ ಅಲ್ಲಲ್ಲಿ ಕಾಯ್ದೆ ಇದೆ. ಹೇಗೆ ಭಾರತದಲ್ಲಿ ವಾಟ್ಸ್ಆಪ್ ತೊಂದರೆ ಆಗ್ತಿದೆಯೋ ಅದೇ ರೀತಿ ಸಿಂಗಾಪುರ್ಗೆ ಹೋದಾಗ ವಾಟ್ಸ್ಆಪ್ ಫೇಸ್ಬುಕ್ ನ ಸಿಇಒ ನ ಕರೆಸಿ ಪಾರ್ಲಿಮೆಂಟ್ ಅವರು ಪ್ರಶ್ನೆ ಮಾಡಿದ್ರು, ನೀವ್ ನಿಮ್ ಕಂಪನಿ ಒಳಗೆ ಖಾಸಗಿತನದ ಹಕ್ಕನ್ನು ಕಾಪಾಡೋದಿಕ್ಕೆ ನೀವ್ ಏನ್ ಪಾಲಿಸಿ ಮಾಡಿದೀರಾ ಅಂತ ಹೇಳಿ ಅಂತ. ಆ ಕೆಲಸ ನಮ್ ಪಾರ್ಲಿಮೆಂಟ್ ಮುಖಾಂತರ ಆಗೋ ಅಗತ್ಯ ಇದೆ. ಮತ್ತೆ ಆ ಪುಟ್ಟಸ್ವಾಮಿ ಇದು ಜಸ್ಟಿಸ್ ಪುಟ್ಟಸ್ವಾಮಿ ಅವರ ತೀರ್ಪಲ್ಲಿ ಏನೇನ್ ಸುಪ್ರೀಂ ಕೋರ್ಟ್ ಹೇಳಿದೆಯೋ ಅದನ್ನ ಜಾರಿಗೆ ತರೋದು ಅದ್ರದ್ದು ಅಗತ್ಯ ಇದೆ. ಅದು ಸರ್ಕಾರದ ಕಡೆಯಿಂದ ಆಗಿಲ್ಲ. ಓಕೆ, ನವೀನ್ ಅವರೇ, ತಾವ್ ಹೇಳ್ತಾ ಇದ್ರಿ ಅಂದ್ರೆ ಡೇಟಾ ಅನ್ನೋದು ಒಂದು ಕಮಾಡಿಟಿ ಆಗಿ ಅದರ ಮುಖಾಂತರವಾಗಿ ಪ್ರಾಫಿಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ. ಈಗ ನಮ್ಮ ದೇಶದಲ್ಲಿ ಕಾನೂನು ತಂದಾಗ ಈಗ IT ನಿಯಮಾವಳಿಗಳು ಅಂತ ಆದಿತ್ಯ ಅವ್ರು ಹೇಳ್ತಾ ಇದ್ದಾರೆ. ಆ ನಿಯಮಾವಳಿಗಳಿಗೆ ನಾವು ವಿರುದ್ಧವಾಗಿ ಮಾತಾಡ್ತಿದ್ವಿ. ನಿಯಮಾವಳಿ ಸರಿಯಲ್ಲ, ಅದಕ್ಕೊಂದು ಪ್ರಾಪರ್ ಆಗಿರುವಂತ ಚಾನೆಲ್ ಇದೆ, ಸಂಸದೀಯ ಪ್ರಜಾಪ್ರಭುತ್ವ ಇರೋದ್ರಿಂದ ಸಂಸತ್ನಲ್ಲಿ ಚರ್ಚಾಗ್ಬೇಕು, ಕಾಯ್ದೆಯಾಗಿ ಬರ್ಬೇಕು ಅಂತ. ಆದ್ರೆ ನಮ್ಮೆಲ್ಲ ಡೀಟೇಲ್ ಒಂದ್ ಕಡೆ ಹೋಗಿ ಸೇವ್ ಆಗತ್ತಲ್ಲ, ಅವ್ರು ಇದನ್ನ ಮಾಡ್ತಾರಲ್ಲ, ಆ ಸೇವ್ ಆಗೋದ್ರ ಬಗ್ಗೆ ನಮ್ಗೆ ಯಾಕೆ ಪ್ರಶ್ನೆಗಳಿಲ್ಲ? ನೀವೆಲ್ಲದೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೆ ಅಗ್ರಿ ಮಾಡ್ತೀವಿ, ಎಷ್ಟು ಆಪ್ಗಳಿದೆ, ಎಲ್ಲದನ್ನು ನಮ್ ಡೇಟಾವನ್ನ ನಾವೇ ಕೊಟ್ಬಿಡ್ತೀವಲ್ಲ. ನವೀನ್ ಅವರೇ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಎಕ್ಸಾಕ್ಟ್ಲಿ. ನಾವು ಫ್ರೀ ಸಾಫ್ಟ್ವೇರ್ ಮೂವ್ಮೆಂಟ್ ಮುಖಾಂತರ ಈಗ ಮಾಡ್ತಾ ಇರೋ ಪ್ರಚಾರದಲ್ಲಿ ಒಂದು ಮುಖ್ಯವಾದಂಥದ್ದು, ಈಗಲೇ ಅಲ್ಲ, ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಿಯಮಾವಳಿ ಸಂಬಂಧಪಟ್ಟ ಪ್ರಾಬ್ಲಮ್ಸ್ ಏನಿದೆ, ಇದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸು, ಕಾಪಿ ರೈಟ್ಸು, ಪೇಟೆಂಟ್ಸು, ಇದೆಲ್ಲ ಎಷ್ಟು ಸಮಯದಿಂದ ಇದೆ, ಅಷ್ಟೊಂದು ಕಾಲದಿಂದ ನಾವು ಇದ್ರ ಬಗ್ಗೆ ಹೋರಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಜನರಿಗೆ ಒಂದು ತಿಳುವಳಿಕೆ ಬರಬೇಕು. ಈಗ ಎಷ್ಟು ಜನರಿಗೆ ಗೊತ್ತು, ಕೋವಿನ್ ಆಪ್, ನಾವು ಕೋವಿನ್ ಪೋರ್ಟಲ್ಗೆ ಹೋಗಿ ಈಗ ವ್ಯಾಕ್ಸಿನೇಷನ್ ಇಂಪ್ಲಿಮೆಂಟೇಷನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಮಾತ್ರ ವ್ಯಾಕ್ಸಿನೇಷನ್ ಸಿಕ್ಕೋದು. ಕೋವಿನ್ ಅಲ್ಲಿ ನೀವು ಐಡೆಂಟಿಟಿ ಪ್ರೂಫ್ ಆಗಿ ನಿಮ್ಮ ಆಧಾರ್ ಕೊಡ್ಬೋದು, ಇಲ್ಲ ಅಂದ್ರೆ ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು, ವೋಟರ್ ID, ಏನಾದ್ರೂ ಒಂದು ಐಡೆಂಟಿಟಿ ಕೊಡ್ಬೇಕು. ನೀವು ಕೊಟ್ರೆ, ನೀವು ಅಕಸ್ಮಾತ್ ಆಗಿ ಆಧಾರ್ ನಂಬರ್, ಫಸ್ಟ್ ಆಫ್ ಆಲ್ ಈ ವೆಬ್ಸೈಟ್, ಕೋವಿನ್ ವೆಬ್ಸೈಟ್ ಇರೋದು ಇಂಗ್ಲಿಷ್ನಲ್ಲಿ. ಸೊ ಅದ್ರದ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನೋದು ಇರೋದು ಇಂಗ್ಲಿಷ್ನಲ್ಲಿ. ಈ ನಮ್ಮ ದೇಶದಲ್ಲಿ ಇರೋ 90%ಗಿಂತ ಹೆಚ್ಚು ಜನರಿಗೆ ಇಂಗ್ಲಿಷ್ ಓದಲಿಕ್ಕೆ ಬರೀಲಿಕ್ಕೆ ಬರೋಲ್ಲ. ಅವ್ರು ಡಿಪೆಂಡೆಂಟ್ ಆಗೋದು ಯಾರ ಮೇಲೆ? ಇಂಟರ್ಮೀಡಿಯರೀಸ್. ಈಗ ಒಂದು ಕಂಪ್ಯೂಟರ್ ಆಪರೇಟರ್ ಆಗ್ಬೋದು, ಇಲ್ಲ ಮನೆಯಲ್ಲಿ ಓದ್ಕೊಂಡಿರೋ ಒಂದು ಹುಡುಗ ಇರ್ಬೇಕು, ಯಾರಾದ್ರೂ ಇರ್ಬೇಕು.
ಈಗ ಆದಿತ್ಯನವರು ಈಗಾಗ್ಲೇ ಹೇಳಿದ್ದಾಗೆ ಆಧಾರ್ ಬಗ್ಗೆ ಏನು ಪ್ರಚಾರ ಮಾಡ್ಬೇಕಿತ್ತು ಗವರ್ಮೆಂಟ್ ಮಾಡಿರ್ಲಿಲ್ಲ. ಅದರಿಂದ ಏನು ಜನ ಬೈ ಡಿಫಾಲ್ಟ್ ಈಗ ಐಡೆಂಟಿಟಿ ಪ್ರೂಫ್ ಆಗಿ ಹೆಚ್ಚು ಜನ ಕೊಡ್ತಾ ಇರೋದು ಆಧಾರ್. ನೀವು ಆಧಾರ್ ಕಾರ್ಡ್ ಕೊಟ್ರೆ ಕೋವಿನ್ ಅದು ಪೋರ್ಟಲ್ ಅಲ್ಲಿ ಆಟೋಮ್ಯಾಟಿಕಲಿ ನಿಮ್ಮ ಹೆಸರಿನಲ್ಲಿ ನಿಮಗೆ ಗೊತ್ತಿಲ್ಲದೆ, ವಿಚ್ ಇಸ್ ನಾಟ್ ಈವನ್ ಮೆನ್ಷನ್ಡ್ ಇನ್ ಟರ್ಮ್ಸ್ ಅಂಡ್ ಕಂಡೀಷನ್, ಇದು ಗವರ್ಮೆಂಟ್ ಆಫ್ ಇಂಡಿಯಾ ಮಾಡ್ತಿರೋ ಕೆಲಸ. ಎಲ್ಲಿ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಹೆಸರಲ್ಲಿ ಆಟೋಮ್ಯಾಟಿಕ್ ಆಗಿ ನಿಮ್ಮ ಹೆಸರಿನಲ್ಲಿ ಹೆಲ್ತ್ ಕಾರ್ಡ್ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ದ ಡೇಂಜರ್ಸ್ ಆಫ್ ಇಟ್ ಅನ್ನೋದು ಇದ್ರ ಬಗ್ಗೆ ಜನರಲ್ಲಿ ತಿಳುವಳಿಕೆ ಬರಬೇಕು ಅಂದ್ರೆ ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು. ಆ ಪ್ರಚಾರ ಮಾಡಬೇಕಾಗಿರೋ ಕೆಲಸ ಮಾಡೋದು ಬಿಟ್ಟು ಗವರ್ಮೆಂಟ್ ಈ ತರ ರೆಗ್ಯುಲೇಷನ್ ರೂಲ್ಸ್ ತಗೊಂಡು ಬಂದು ಇಡೀ ಡೇಟಾ ಕಂಟ್ರೋಲ್ನ ಇಡೀ ಆರ್ಗನೈಸೇಷನಲ್ ಡೇಟಾ ಗೂಂಡಾಯಿಸಮ್ನ ತಮ್ಮ ಕಂಟ್ರೋಲ್ಗೆ ತಗೊಳ್ತಾ ಇರೋ ಒಂದು ಸ್ಟೆಪ್ ಆಗಿ ಈ IT ರೂಲ್ಸ್ ನಾವು ನೋಡ್ಬೇಕಾಗುತ್ತೆ. ಓಕೆ, ಈಗ ಭಾರತದಂತ ದೇಶವನ್ನ ತಗೊಂಡ್ರೆ ನವೀನ್ ಅವ್ರೆ, ಈಗ ನಿಮ್ಗೆ ಬಹಳಷ್ಟು ಜನ ಹೇಳ್ತಾರೆ ಅಂದ್ರೆ ಯಾವ್ದೋ ಒಂದು ಆಪ್ ಬೇಕಿರುತ್ತೆ ಅದಕ್ಕೆ. ಸೇ ಫಾರ್ ಎಕ್ಸಾಂಪಲ್ ನಿಮ್ಗೆ Paytm ತಗೊಳ್ಳಿ, ಮೊಬಿವಿಕಿ ತಗೊಳ್ಳಿ, ಈ ತರದ ಆಪ್ ಗಳು ಯಾವ್ದಿದೆ, ಅಥವಾ ಗೂಗಲ್ ಪೇ. ನನ್ನ ಪರ್ಸನಲ್ ಅಂದ್ರೆ ಖಾಸಗಿತನ ಅದನ್ನೆಲ್ಲ ಯೋಚನೆ ಮಾಡಲ್ಲ. ತಗೊಂಡ್ ಏನ್ ಮಾಡ್ತಾರೆ, ತಗೊಂಡ್ಲಿ ಬಿಡಿ ಅಂತ ಹೇಳಿ ಟರ್ಮ್ಸ್ ಅಂಡ್ ಕಂಡೀಷನ್ ಓದಕ್ಕೂ ಹೋಗೋದಿಲ್ಲ. ಅವರಿಗೆ ಆ ಕ್ಷಣಕ್ಕೆ ಆ ಆಪ್ ಬೇಕಾಗಿರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೋತಾರೆ. ಏನೇ ಇದ್ರು ಕೂಡ ಅದಕ್ಕೆ ಅಗ್ರಿ ಮಾಡ್ಕೊಂಡೇ ಹೋಗ್ತಾರೆ. ಆ ತರದ ಮಂದಿಯೇ ಬಹಳಷ್ಟು ಇರುವಾಗ ನೀವು ಖಾಸಗಿತನದ ಬಗ್ಗೆ ಒಂದು ಚರ್ಚೆ ಆಗತ್ತೆ ಅಂತ ಹೆಂಗ್ ನಿರೀಕ್ಷೆ ಮಾಡೋಕ್ ಸಾಧ್ಯ ನವೀನ್ ಅವ್ರೆ? ಈಗಾಗಲೇ ಖಾಸಗಿತನದ ಬಗ್ಗೆ ಚರ್ಚೆ ಆಗ್ತಾ ಇರೋದ್ರಿಂದಲೇ ನಾವೆಲ್ಲ ಸೇರಿದ್ವಿ. ಒಂದು ಮೇನ್ ಇಂಪಾರ್ಟೆಂಟ್ ಇಶ್ಯೂ ಇಲ್ಲಿ ಗೊತ್ತಾಗ್ಬೇಕಾಗಿರೋದೇನು ಅಂದ್ರೆ, ಯು ಆರ್ ಟು ಅ ಸರ್ಟನ್ ಎಕ್ಸ್ಟೆಂಟ್ ನೀವು ಹೇಳಿದ್ದು ಕರೆಕ್ಟ್. ಅಂದ್ರೆ ಜನರಲ್ ಪಬ್ಲಿಕ್ ಅಲ್ಲಿ ಇದ್ರ ಬಗ್ಗೆ ತಿಳಿವಿಕೆ ಬರಬೇಕು ಅಂದ್ರೆ ನಮ್ಮಂತವರು ಇನ್ನೂ ಹೋಗಿ ಜನರ ಒಳಗೆ ಮಾತಾಡ್ಬೇಕು, ಅವ್ರಿಗೆ ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಹೇಳಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಚರ್ಚೆಗೆ ಬರ್ಬೇಕು ಅಂದ್ರೆ ಒಂದು ಪ್ರೈವಸಿ ರೂಲ್ ತಗೊಂಡು ಬರ್ಬೇಕಾಗುತ್ತೆ. ಈಗಾಗಲೇ ಆದಿತ್ಯ ಹೇಳಿದ್ದಾಗೆ ನೀವು ಯುರೋಪಿಯನ್ ಯೂನಿಯನ್ ಇಂದ GDPR ಅಂತ ಇದೆ. ಅದರಲ್ಲಿ ಅದೇನು 100% ಪ್ರೈವಸಿ ಪ್ರೂಫ್ ಅಲ್ಲ. GDPR ಅಲ್ಲಿ ಇರೋ ಒಂದು ಲೂಪ್ ಹೋಲ್ಸ್ ನ ಯೂಸ್ ಮಾಡಿಕೊಂಡು ಈಗ ಫೇಸ್ಬುಕ್ ಅವ್ರಾಗ್ಲಿ, ಗೂಗಲ್ ಅವರಾಗ್ಲಿ, ಅಮೆಝಾನ್ ಅವರಾಗ್ಲಿ, ಆಪಲ್ ಅವರಾಗ್ಲಿ ಯುರೋಪ್ ಅಲ್ಲಿ ಅವರ ಇದು ಮಾಡ್ತಾ ಇರೋದು. ಹಾಗೆ ಒಂದು ಕ್ಯಾಲಿಫೋರ್ನಿಯಾ ಸ್ಟೇಟ್, US ಅಲ್ಲಿ ಕ್ಯಾಲಿಫೋರ್ನಿಯಾ ಸ್ಟೇಟ್ ಸಂಬಂಧಪಟ್ಟ ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ಒಂದು ಪ್ರೈವಸಿ ರೂಲ್ ಇದೆ. ಇವೆಲ್ಲ ವಿಚಾರಗಳನ್ನು ತಕೊಂಡು ನಾವೊಂದು ಅದರಲ್ಲಿರೋ ಒಳ್ಳೇದೆಲ್ಲ ತಕೊಂಡು ನಾವೊಂದು ಚರ್ಚೆ ಮಾಡ್ಬೇಕಾಗತ್ತೆ. ನಾವು ಅಂದ್ರೆ ಜನರ ಒಳಗೆ ಚರ್ಚೆ ಯಾವಾಗ ಬರುತ್ತೆ ಅಂದ್ರೆ ಪ್ರೈವಸಿ ಪ್ರೊಟೆಕ್ಷನ್, ಡೇಟಾ ಪ್ರೊಟೆಕ್ಷನ್ ಬಗ್ಗೆ ಚರ್ಚೆ ಆದ್ರೆ ಆಲ್ರೆಡಿ ಆಟೋಮ್ಯಾಟಿಕ್ ಆಗಿ ಪ್ರೈವಸಿ ಪ್ರೊಟೆಕ್ಷನ್ ಬರುತ್ತೆ. ಈಗ ಫಂಡಮೆಂಟಲಿ ಗೊತ್ತಾಗಬೇಕಾಗಿರೋದು ಈ ಕಂಪನೀಸ್ ಎಲ್ಲ ಈಗ ಅಂದ್ರೆ ಡೇಟಾ ಮೇಲೆ ಡಿಪೆಂಡೆಂಟ್ ಆಗಿರೋ ಇಂಟರ್ಮೀಡಿಯರಿ ಕಂಪನೀಸ್ ಎಲ್ಲ ಮಾಡ್ತಾ ಇರೋದು ಒಂದು ಮುಖ್ಯವಾದಂತ ಕೆಲಸ ಏನಂದ್ರೆ ಸರ್ವೇಲಿಯನ್ಸ್ ಕೆಲಸ. ಫಾರ್ ಎಕ್ಸಾಂಪಲ್, ನೀವು ಮೊಬೈಲ್ ಫೋನ್ ಅಲ್ಲಿ ಫೇಸ್ಬುಕ್ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ ಗ್ಯಾಲರಿಗೆ ಆಕ್ಸೆಸ್ ಬೇಕು ಅಂತ ಪರ್ಮಿಷನ್ ಕೊಡಿ ಅಂತ. ಟು ಎ ಸರ್ಟನ್ ಎಕ್ಸ್ಟೆಂಟ್ ಅದು ಅನುಚಿತ. ಯಾಕೆಂದ್ರೆ ನೀವು ಫೇಸ್ಬುಕ್ ಅಲ್ಲಿ ಫೋಟೋಸ್ ಅಪ್ಲೋಡ್ ಮಾಡೋದು, ಡೌನ್ಲೋಡ್ ಮಾಡೋದು ಇರುತ್ತೆ. ನಿಮ್ಮ ಮೈಕ್ಗೆ, ಸ್ಪೀಕರ್ಗೆ, ನಿಮ್ಮ ಕಾಂಟ್ಯಾಕ್ಟ್ ಬುಕ್ಗೆ ಫೇಸ್ಬುಕ್ ಅವರಿಗೆ ಯಾಕೆ ಪರ್ಮಿಷನ್ ಕೊಡಬೇಕು? ನಿಮ್ಮ ಮೈಕ್ ಮಾನಿಟರ್ ಮಾಡೋ ಒಂದು ಅವಶ್ಯಕತೆ ಫೇಸ್ಬುಕ್ಗೆ ಯಾಕಿದೆ ಅನ್ನೋದು ನಾವು ಅಂದ್ರೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಎಲ್ಲ ಆಪ್ಸ್ಗೆ ಯಾವ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ರು ನೀವು ಮಾಡ್ಕೋಬಹುದು. ಈಗ ಬೆಂಗಳೂರಲ್ಲಿ ಒಂದು ಸ್ಟಾರ್ಟ್ಅಪ್ ಕಂಪನಿ ಇದೆ, ನಿಮ್ಗೆ ಉದಾಹರಣೆಗೆ ಜನರಿಗೆ ಗೊತ್ತಾಗ್ಬೇಕು ಅಂತ ಹೇಳ್ತಾ ಇರೋದು ಒಂದು ವಿಷಯ. ಒಂದು ಸ್ಟಾರ್ಟ್ಅಪ್ ಕಂಪನಿ ಇದೆ. ಈ ಕಂಪನಿ ಏನ್ ಮಾಡುತ್ತೆ ಅಂದ್ರೆ, ನೀವು ಹಾಟ್ಸ್ಟಾರು ಇಲ್ಲ ಅಂದ್ರೆ ನೀವು ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಈ ತರ ಏನಾದ್ರೂ ಒಂದು ಆಪ್ ಒಳಗೆ ಅದ್ರ ಒಳಗೆ ಇದು ಕೂತ್ಕೊಳ್ಳುತ್ತೆ. ಇದೊಂದು ಚಿಕ್ಕ ಸಾಫ್ಟ್ವೇರ್. ಸೊ ನೀವು ಅದು ಇನ್ಸ್ಟಾಲ್ ಮಾಡ್ಕೊಂಡಿರುವಾಗ ಅದು ಆಪ್ ಕೇಳತ್ತಲ್ಲ, ನಿಮ್ಗೆ ಮೈಕ್ ಪರ್ಮಿಷನ್ ಬೇಕು ಅಂತ
ಕೊಟ್ಟಿದ್ಮೇಲೆ, ನೀವು ಪರ್ಮಿಷನ್ ಕೊಟ್ಟಿದ್ಮೇಲೆ ವಾಟ್ ಇಟ್ ಕೀಪ್ಸ್ ಡೂಯಿಂಗ್ ಈಸ್ ಅವರು ಆ ಆಪ್ ನಿಮ್ಮ ಸುತ್ತ, ನಿಮ್ಮ ಫೋನ್ ಇರೋ ಸುತ್ತಮುತ್ತ, ಅಂದ್ರೆ ನೀವು ಇಂಟರ್ನೆಟ್ ಆಟೋಮೆಟಿಕ್ ಆಗಿ ಕನೆಕ್ಟೆಡ್ ಆಗಿರುತ್ತೆ ಡೇಟಾಗೆ, ನೀವು ಇರೋ ಜಾಗದಲ್ಲಿ ಸುತ್ತಮುತ್ತ ವಾಯ್ಸ್ ನ ಕ್ಯಾಪ್ಚರ್ ಮಾಡುತ್ತೆ. ಆ ವಾಯ್ಸ್ ಕ್ಯಾಪ್ಚರ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಇಂಡಿಯಾದಲ್ಲಿ ನಡೀತಾ ಇರೋ ಒಂದು 500 ಟಿವಿ ಚಾನೆಲ್ಸ್ ಡೇಟಾ ಇರತ್ತಲ್ಲ, ವಾಯ್ಸ್ ಫ್ರೀಕ್ವೆನ್ಸಿ, ಅದ್ರ ಜೊತೆ ಮ್ಯಾಚ್ ಮಾಡ್ತಾರೆ. ಮ್ಯಾಚ್ ಮಾಡಿ ನೀವು ಯಾವ ಪ್ರೋಗ್ರಾಮ್ ನೋಡ್ತಾ ಇದ್ದೀರಿ ಅಂತ ಅವರು ಒಂದು ಅನಾಲಿಸಿಸ್ ಮಾಡಿ ಕೊಡ್ತಾರೆ. ನಾವು ಇಂಥ ವಿಷಯನ ತಿಳ್ಕೊಂಡಿದ್ರೆ, ಅಂದ್ರೆ ಈ ವಿಷಯ ಕೇಳಿದ್ಮೇಲೆ ನಿಮ್ಗೆ ಅನ್ಸೋದು ಇದು TRP ಬಗ್ಗೆ ಒಂದು ಅನಾಲಿಸಿಸ್ ಮಾಡೋ ಕಂಪನಿ ಅಂತ ಅನ್ಕೋಬಹುದು ನೀವು. ನಾನು ಹೇಳಿದ ತಕ್ಷಣ ನಿಮ್ಗೆ ಅನ್ಸಿರ್ಬೇಕಲ್ಲ, ನಾವು ಯಾವ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ ಅಂತ ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಬಹುಶಃ ಆ ಚಾನೆಲ್ಗೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಇವ್ರಿಗೆ ಮೇನ್ ಕಸ್ಟಮರ್ಸ್ ಟಿವಿ ಚಾನೆಲ್ಸ್ ಅಲ್ಲ, ಇವ್ರಿಗೆ ಮೇನ್ ಕಸ್ಟಮರ್ಸ್ ಕೊಕೋ ಕೋಲಾ, ಪೆಪ್ಸಿ ಇಂತ ಕಂಪನಿಗಳು. ಇವ್ರು ಡೇಟಾ ಅನಾಲಿಸಿಸ್ ಮಾಡ್ತಾ ಇರೋದು ಏನು ಅಂದ್ರೆ, ನೀವು ಇಂಥ ಟೈಮಲ್ಲಿ ಯಾವ ಆಡ್ ನೀವು ನೋಡಿದಿರಿ, ಟಿವಿ ನೋಡ್ತಾ ಇರುವಾಗ ನೀವು ಆಡ್ ಕಂಪ್ಲೀಟ್ ಆಗಿ ನೋಡಿದ್ದೀರಾ ಇಲ್ಲ ಅರ್ಧಕ್ಕೆ ಬಿಟ್ಟಿದ್ದೀರಾ. ನೋಡಿದ್ರೆ ನಿಮ್ಮ ಫೋನ್ ನಂಬರ್ ಮುಖಾಂತರ ನಿಮ್ಮೆಲ್ಲಾ ಪ್ರೊಫೈಲ್ ಅವ್ರ ಹತ್ರ ಇದೆ. ಸೊ ಈ ಡೇಟಾನ ಎನಲೈಸ್ ಮಾಡಿ ಮಂಜುಳಾ ಅವರು ಇವತ್ತು ಕೊಕೋ ಕೋಲಾ ಆಡ್ ಬರ್ತಾ ಇದ್ರೆ ಚಾನೆಲ್ ಚೇಂಜ್ ಮಾಡಿ ಬೇರೆ ಚಾನೆಲ್ ಶಿಫ್ಟ್ ಆಗಿದ್ದಾರೆ, ಅಲ್ಲಿ ಪೆಪ್ಸಿ ಆಡ್ ನ ಕಂಪ್ಲೀಟ್ ಆಗಿ 100% ನೋಡಿದ್ದಾರೆ ಅಂತ ಡೇಟಾ ಮಾಡಿ ಪೆಪ್ಸಿಗೆ, ಕೊಕೋ ಕೋಲಾಗೆ ರಿಪೋರ್ಟ್ ಮಾಡಿ ಕಳ್ಸೋ ಕಂಪನಿ ಅದು. ಇದು ಜನರ ಅರಿವಿಗೆ ಬಂದಿರೋದಿಲ್ಲ, ಮುಖ್ಯವಾದ ಅರಿವಿಗೆ ಬರೋದಿಲ್ಲ, ತರಬೇಕಾಗಿರೋ ಅಂಶ. ಮಾತನಾಡ್ತೀನಿ. ಇಸ್ಮಾಯಿಲ್ ಅವರೇ, ತಾವು ಹಿರಿಯ ಪತ್ರಕರ್ತರು ಆಗಿರೋದ್ರಿಂದ ಡಿಜಿಟಲ್ ಮಾಧ್ಯಮದ ಬಗ್ಗೆ ಸ್ವಲ್ಪ ಮಾತನಾಡೋದಾದ್ರೆ, ನಾವು ಗಮನಿಸ್ತಾ ಇದೀವಿ ಸರ್, ಡಿಜಿಟಲ್ ಮಾಧ್ಯಮದ ಒಳ್ಳೆ ವಿಚಾರಗಳು ತಾವಾಗ್ಲೇ ಹೇಳಿದ್ರಿ, ಮೊದ್ಲಿಗೆ ಆರಂಭ ಮಾಡ್ಬೇಕಾದ್ರೆ ಸಾಧಕ ಬಾಧಕ ಎರಡೂ ಇರುತ್ತೆ, ಒಳ್ಳೇದು ಕೆಟ್ಟದ್ದು ಅಂತ. ಆದ್ರೆ ಕೆಲವು ಅಂಶಗಳು ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂತ ಸಂಘರ್ಷಗಳನ್ನ ನೋಡಿದ್ರೆ ಈ ತರದ ಒಂದು ಸಾಮಾಜಿಕ ಮಾಧ್ಯಮ ಅಂತಾನೆ ಅಂದ್ರೆ ಸೋಷಿಯಲ್ ಮೀಡಿಯಾ ಅಲ್ಲ, ಡಿಜಿಟಲ್ ಮಾಧ್ಯಮದ ಮುಖಾಂತರವೂ ಆಗಿದೆ. ಅಂದ್ರೆ ಸುದ್ದಿಯ ಒಂದು ಮೂಲದ ಯಾವುದೇ ಅದರ ಕನ್ಫರ್ಮೇಶನ್ ಇಲ್ದಂಗೆ ಸುದ್ದಿ ಪ್ರಕಟ ಮಾಡೋದು, ಈ ತರದ್ದು ಬಹಳಷ್ಟು ಸಮಸ್ಯೆ ಆಗಿದೆ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್ ಕೇಳಿಸ್ತಾ ಇಲ್ಲ. ಈಗ ಹೊಸ ಇಂಟರ್ಮೀಡಿಯರಿ ರೂಲು, ಅದ್ರ ಜೊತೆಗೆ ಇನ್ನೇನೇನೋ 2000 ಆಕ್ಟ್ಗೆ ಒಂದಷ್ಟು ಹೊಸ ರೂಲ್ಗಳು ಮಾಡಿರೋದ್ರಲ್ಲಿ ಪತ್ರಿಕೆಗಳನ್ನ ಅಂದ್ರೆ ಡಿಜಿಟಲ್ ಮಾಧ್ಯಮಗಳನ್ನ ನಿಯಂತ್ರಿಸೋ ಒಂದು ದೊಡ್ಡ ಹುನ್ನಾರ ಕೂಡ ಸರ್ಕಾರದ ಕೈಯಲ್ಲಿದೆ ಇವಾಗ. ಅಂದ್ರೆ ಅವರು ಎಲ್ಲ ದೊಡ್ಡವ್ರನ್ನೆಲ್ಲ ಕೊಂಡ್ಕೊಳಕಾಯ್ತು, ಸ್ವಲ್ಪ ಉಳಿದಿರೋ ಆಲ್ಟರ್ನೇಟಿವ್ಗಳನ್ನ ನಿಯಂತ್ರಿಸಕ್ಕೆ ಏನಾದ್ರು ಬೇಕು ಅಂತ ಹೊರಟಿದ್ದಾರೆ. ಒಂದು ನೋಡ್ಬೇಕಾಗಿರೋದು ನೀವೇನಪ್ಪಾ ಅಂತ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ಅವ್ರು ಹೇಳಿದ ಮಾತು, ನನಗೆ ಅತ್ಯಂತ ಕೆಟ್ಟ ಪತ್ರಿಕೋದ್ಯಮ ಮಾಧ್ಯಮ ಆದ್ರೂ ಅದು ಸ್ವತಂತ್ರವಾಗಿರ್ಬೇಕದು ಅಂತ, ಅದು ಎಷ್ಟೇ ಕೆಟ್ಟದಾಗಿದ್ರು ಅದು ಬೇಕು ಅಂತ. ಸೊ ಅದು ಒಬ್ಬ ಪ್ರಜಾಪ್ರಭುತ್ವವಾದಿ ಗಮನಿಸಬಹುದಾದ ವಿಷಯ. ಹೌದು, ಇದೇನಂದ್ರೆ ನಾನು ಒಂದು ಅನಾಲಜಿ ನಿಮ್ಗೆ ಹೇಳ್ಬೇಕು ಅಂತ ಅನ್ಸುತ್ತೆ. ಏನಂದ್ರೆ ನಿಮ್ಗೆ ಕೆಲವನ್ನು ನಾವು ಆಂಪ್ಲಿಫೈ ಮಾಡಿ ನೋಡ್ತೀವಿ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಒಂದು ದಲಿತರ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ದುರ್ಬಳಕೆ ಆಗುತ್ತೆ ಅಂತ ಕೋರ್ಟ್ ಇಂದ ಹಿಡಿದು ಸಾಮಾನ್ಯ ಮನುಷ್ಯರವರೆಗೂ ಮಾತಾಡ್ತಾರೆ. ಮತ್ತೆ 498 ಈ ತರದ ಒಂದಷ್ಟು ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ. ಅಂದ್ರೆ ಇಂಡಿಯಾದಲ್ಲಿ ಹೆಚ್ಚು ನಿಮ್ಗೆ ಎಕ್ಸ್ಪ್ಲಾಯ್ಟ್ ಆಗಿರೋ ಕಾನೂನು ಯಾವ್ದು ಅಂದ್ರೆ, ಒಂದು ವರದಕ್ಷಿಣೆ ಕಿರುಕುಳ ಕಾನೂನು, ಇನ್ನೊಂದು ಅಟ್ರಾಸಿಟಿ. ಅದು ನಿಜವಾದ ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಅದರಲ್ಲಾಗಿರುವ ಆ ತರ ಕೇಸ್ ಆದಾಗ ಎಷ್ಟು ಜನಕ್ಕೆ ಕನ್ವಿಕ್ಟ್ ಆದ್ರು ಏನು ಅಂತ ನೋಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಒಂದು ಏನಪ್ಪಾ ಅಂತ ಹೇಳಿದ್ರೆ ಭಯಂಕರ ಡಿಸ್ಮಾಲ್ ಪರ್ಫಾರ್ಮೆನ್ಸ್ ನಿಮ್ಗೆ ಕಾಣಿಸುತ್ತೆ. ಅದೇ ತರ ಡಿಜಿಟಲ್ ಮಾಧ್ಯಮದಿಂದ ಹಿಂಗಾಗ್ಬಿಡುತ್ತೆ, ಯಾರಿಗೂ ಕಂಟ್ರೋಲ್ ಇಲ್ಲ, ಹಂಗಾಗಿ ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳೋ ಒಂದು ಕಂಟ್ರೋಲ್ ಫ್ರೀಕ್ ಇದು ಈಗ ಬರ್ತಿದೆ. ಅದಕ್ಕೆ ಅವರು ಒಂದು ದೊಡ್ಡದಾಗಿ ಹೇಳ್ತಾ ಇರೋದು ಯಾವಾಗ್ಲೂ ಫೇಕ್ ನ್ಯೂಸ್. ಆಕ್ಚುಲಿ ಎಷ್ಟು ತಮಾಷಾಗಿದೆ ಅಂತಂದ್ರೆ, ಫೇಕ್ ನ್ಯೂಸ್ ನ ಮೂಲಕ ಅಧಿಕಾರಕ್ಕೆ ಬಂದವರು ಫೇಕ್ ನ್ಯೂಸ್ ಕಂಟ್ರೋಲ್ ಮಾಡಕ್ ಹೋಗ್ತಿದೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅವರು
ಹೋಗ್ತಿರೋದು ಫೇಕ್ ನ್ಯೂಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕಲ್ಲ, ಅವರಿಗೆ ಇರಿಟೇಟ್ ಮಾಡ್ತಾ ಇರುವ ನ್ಯೂಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ. ಸಾರಿ ಸರ್, ಮಧ್ಯಪ್ರವೇಶ ಮಾಡ್ತಿದ್ದೀನಿ ಸರ್. ಕರೆಕ್ಟ್ ಸರ್, ನೀವ್ ಹೇಳ್ತಿರೋದು ನಿಜ. ಅಂದ್ರೆ ಒಂದ್ ಫೇಕ್ ನ್ಯೂಸ್ ಅನ್ನ ಕಂಟ್ರೋಲ್ ಮಾಡುವಂತ ಉದ್ದೇಶ ಅವ್ರಿಗಿಲ್ಲ, ಆದ್ರೆ ಜನರನ್ನ, ಆದ್ರೆ ಕಾನೂನು ಅವಶ್ಯಕತೆ ಇದೆ ಅಂತ ಒಪ್ಕೊಳ್ತೀರ ತಾವು? ಅದು ಯಾವುದೇ ಸರ್ಕಾರ ಇರ್ಲಿ, ಯಾವುದೇ ಪ್ರಭುತ್ವ ಇರ್ಲಿ. ಈಗ ನಮ್ಗೆ ಪ್ರಿಂಟ್ಗೆ ಎಲೆಕ್ಟ್ರಾನಿಕ್ಗೆ ಒಂದ್ ಕಾನೂನು ಇದೆ, PTI ಇದೆ, ಸಾರಿ ಪ್ರೆಸ್ ಕೌನ್ಸಿಲ್ ಇದೆ. ಈ ತರದ ಕೆಲವು ಸೆಲ್ಫ್ ಆಗುವಂತ ಕೆಲವು ಇದಾವೆ ನಿಯಮಾವಳಿಗಳು ನಮ್ಗಿದೆ. ಆದ್ರೆ ಡಿಜಿಟಲ್ ಇನ್ನೂ ಯಾವ್ದು ಇಲ್ಲ. ನಿಜವಾಗಿಯೂ ಜನರ ಪರವಾಗಿ ಅಂತ ನೋಡಿದ್ರೆ ಒಂದ್ ಸರ್ಕಾರ, ಯಾವ ಸರ್ಕಾರ ಇದ್ರೂ ಕೆಲವು ನಿಯಮಾವಳಿಗಳನ್ನು ತರಬೇಕಾದ ಅವಶ್ಯಕತೆ ಇದೆಯಾ? ನಿಯಮಾವಳಿಗಳ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅವಶ್ಯಕತೆ ಇದೆ, ಅದ್ರಲ್ಲಿ ಏನಿಲ್ಲ. ಆದ್ರೆ ಪ್ರೆಸ್ ಕೌನ್ಸಿಲ್ ಹೆಂಗಿದೆ ಅಂತ ನಮ್ಗೆ ಗೊತ್ತಿದೆ. ಅಥವಾ ಬ್ರಾಡ್ಕಾಸ್ಟರ್ಸ್ಗೆ ನೀವು ಸ್ವಯಂ ನಿಯಂತ್ರಣದ ಒಂದು ಅವಕಾಶ ಕೊಟ್ಟಿದ್ದೀರಿ. ಹಿಂಗೆ ಬ್ರಾಡ್ಕಾಸ್ಟರ್ ನನ್ಗೆ ಗೊತ್ತದು, ಆ ತರ ಕೊಡ್ತೀರಿ. ಆದ್ರೆ ನೀವು ಡಿಜಿಟಲ್ ಮಾಧ್ಯಮಕ್ಕೆ ಬಂದ ತಕ್ಷಣ ನಾವು ಏನೋ ಒಂದು ನೋಡಿ ಮಾಡ್ಬೇಕು ಅಂತ ಯಾಕೆ ಬರ್ತಿದ್ದೀರಿ? ಯಾಕೆ ಇದೇ ಪ್ರೆಸ್ ಕೌನ್ಸಿಲ್ಗೋ ಅಥವಾ ಈ ತರದ ಯಾವ್ದೋ ಒಂದು ಬಾಡಿಗೆ ಅದನ್ನ ಕೊಡ್ಬೋದಿತ್ತಲ್ವಾ? ಯಾಕೆ ಕೊಡ್ತಿಲ್ಲ? ಇಲ್ಲಿ ಇರೋದೇನಪ್ಪಾ ಅಂತಂದ್ರೆ ಯಾರು ಒಂದು ನಿಯಂತ್ರಣ ಅಥವಾ ಕಾನೂನು ಬೇಡ ಅಂತ ಹೇಳ್ತಿಲ್ಲ. ಅಥವಾ ಈಗಿರುವ ಕಾನೂನುಗಳಲ್ಲೇ ಡಿಜಿಟಲ್ ಮಾಧ್ಯಮಗಳನ್ನ ನಿಯಂತ್ರಿಸ್ಲಿಕ್ಕೆ ಬೇಕಾದಷ್ಟು ಇದೆ. ಅದು ನೀವು 2014 ಅದಕ್ಕಿಂತ ಮುಂಚೆಯಿಂದಾನೇ ನೋಡ್ಬೇಕಾಗಿರೋದು. ಬಾಲ ಠಾಕ್ರೆ ಅವ್ರು ತೀರ್ಕೊಂಡಾಗ 2 ಹೆಣ್ಮಕ್ಳನ್ನ ಅರೆಸ್ಟ್ ಮಾಡಿ 14 ದಿನ ಜೈಲಲ್ಲಿ ಇಟ್ರಲ್ಲ, ಆ ತರದ ಕಾನೂನುಗಳನ್ನ ಇವ್ರು ತರ್ತಿರೋದು. ಪ್ರಾಬ್ಲಮ್ ಇರೋದು ಅಲ್ಲಿ. ಕ್ವಶ್ಚನೇ ಮಾಡೋದು. ಇವತ್ತು ಇವರು ರಾಣಾ ಐಬು ಹೋಗಿ ಇದು ತಗೊಂಡ್ರು, ಏನು ಹೈಕೋರ್ಟ್ ಇಂದ ಬೇಲ್ ತಗೊಂಡ್ರು, ಆಂಟಿಸಿಪೇಟರಿ ಬೇಲ್ ತಗೊಂಡ್ರು. ಇದು ಒಂದು ಟ್ವೀಟ್ ಮಾಡಿದ್ದಕ್ಕೆ ನಾನು ಹೈಕೋರ್ಟ್ ತನಕ ರಾಣಾ ಐಬಾದ್ರೆ ಆಯ್ತು, ನಮ್ಗಾದ್ರೆ ಆಗ್ತಿರ್ಲಿಲ್ಲ ಅಷ್ಟೇ. ಜಸ್ಟ್ ನನ್ 14 ದಿನ ಆಯ್ತು, ನಾನು ಅರೆಸ್ಟ್ ಮಾಡಿ, ಯಾಕಂದ್ರೆ ನನ್ಗೆ ಅಷ್ಟು ಖರ್ಚು ಮಾಡಕ್ ದುಡ್ಡೇ ಇಲ್ಲ ನನ್ನ ಹತ್ರ ಅಂತ ನಾನು ಹಂಗ ಹೋಗ್ತಿದ್ದ. ಸೊ ಸಮಸ್ಯೆ ಇರೋದು ಇದು. ಅಂದ್ರೆ ಕಾನೂನು ಬೇಡ ಅಂತ ಹೇಳಿದ್ರು. ಒಂದು ಇದು ಆಗ್ಲಿಂದ ನಾವು ಅದನ್ನ ಪ್ರೈವಸಿ ಬಗ್ಗೆ ಮಾತಾಡಿದ್ರೆ ಈ ತರದ ಸರ್ಕಾರಕ್ಕೆ ಗೊತ್ತಾಗ್ಬೇಕಲ್ಲ ಅಂತ ಕೇಳಿದ್ವಿ. ನಮ್ಮಲ್ಲಿ ಟೆಲಿಫೋನ್ ಕದ್ದಾಲಿಕೆ ಹಗರಣದಲ್ಲಿ ಕರ್ನಾಟಕದಲ್ಲಿ ಒಂದು ಸರ್ಕಾರ ಬಿದ್ದೇ ಬರುತ್ತೆ. ಅದು ಹೆಂಗ್ ಹೊರಗಡೆ ಅಂತ ಅಲ್ಲ, ತುಂಬಾ ವರ್ಷಗಳಿಂದ. ಆದ್ರೆ ಟೆಲಿಫೋನ್ ಕದ್ದಾಲಿಸ್ಬೇಕು ಅಂದ್ರೆ ಒಂದು ನಿಯಮ ಇದೆ, ಅದ್ರ ಪ್ರಕಾರವೇ ಕದ್ದಾಲಿಸ್ಬೇಕು. ಅಥವಾ ನಮ್ಗೆ ಪಾಸ್ಪೋರ್ಟ್ ಬೇಕಾಗಿ ನಮ್ಮ ಫಿಂಗರ್ ಪ್ರಿಂಟ್ಸ್ ತಗೊಂಡ್ರೆ ಆ ಫಿಂಗರ್ ಪ್ರಿಂಟ್ಸ್ ಅನ್ನು ತಗೊಳ್ಳುವ ಪ್ರಕ್ರಿಯೆಯಿಂದ ಹಿಡಿದು ಅದನ್ನ ಹೆಂಗ್ ಸಂಗ್ರಹಿಸ್ಬೇಕು ಅನ್ನೋದ್ರೆ ಕಾನೂನು ಡಿಫೈನ್ ಮಾಡಿ. ಓಕೆ, ಸಾರಿ ಸರ್, ನೀವು ನಿಜ ಹೇಳಿದ್ದು. ಖಾಸಗಿತನ ಅಂತ ಬಂದಾಗ ಈಗ ಪ್ರಚಲಿತ ವಿದ್ಯಮಾನವನ್ನೇ ತಗೊಂಡ್ರೆ ಅರವಿಂದ್ ಬೆಲ್ಲದವ್ರು ಹೇಳ್ತಿದ್ದಾರೆ ನನ್ ಫೋನ್ ಕದ್ದಾಲಿಕೆ ಆಗಿದೆ ಅಂತ. ಇದನ್ನ ನೀವು ಅವ್ರಿಗೆ ಸರ್ಕಾರವೇ ಕದ್ದಾಲಿಸಿದೆ ಅಂತಾನು ಅವ್ರು ಹೇಳ್ತಾ ಇದಾರೆ, ಸರ್ಕಾರದ ಪ್ರತಿನಿಧಿಗಳೇ ಕದ್ದಾಲಿಸಿದ್ದಾರೆ ಅಂತ. ಹಾಗಂತ ಆ ಥ್ರೂ ಚಾನಲ್ ಏನಿದೆ, ಅದು ಪೊಲೀಸ್ ಮಹಾನಿರ್ದೇಶಕರು ಅದೇನು ಆಗ್ಬೇಕು, ಆ ಚಾನೆಲ್ ಮುಖಾಂತರವೇ ಕದ್ದಾಲಿಸಿದ್ದಾರೆ ಅಂತ ಏನ್ ಇಲ್ವಲ್ಲ? ಪ್ರೈವೇಟ್ನವ್ರಿಗೂ ಕೊಟ್ಟು ಆ ತರದೊಂದು ಆಗಿರ್ಬೋದಲ್ಲ ಸರ್? ಈಗಿರೋ ಸಮಸ್ಯೆ ಅದು. ಮೊದಲು BSNL ಮಾತ್ರ ಇತ್ತು ಅಲ್ಲ, BSNL ಗಿಂತ ಮೊದಲು ಅದು ಟೆಲಿಕಾಂ ಡಿಪಾರ್ಟ್ಮೆಂಟ್ ಆಗಿತ್ತು. ಟೆಲಿಕಾಂ ಡಿಪಾರ್ಟ್ಮೆಂಟ್ ಆಗಿದ್ರೆ ಅದೊಂದು ಸರ್ಕಾರಿ ಇಲಾಖೆ ಆಗಿರೋದ್ರಿಂದ ಆ ಸರ್ಕಾರಿ ಇಲಾಖೆ ಒಂದಷ್ಟು ಬ್ಯೂರೋಕ್ರಸಿಯೇ ಅದನ್ನ ಸುಮಾರು ಸರಿ ಮಾಡುತ್ತೆ. ಅಂದ್ರೆ ನನಗೆ ಈ ಮಾರ್ಗದಲ್ಲಿ ಬಂದ್ರಷ್ಟೇ ನಾನು ಮಾಡ್ತೀನಿ ಅಂತ. ಇವಾಗಿನ ಪ್ರೈವೇಟ್ ಕಂಪನಿಗಳು ಎಷ್ಟಂತ ಹೇಳಿದ್ರೆ, ನಿಮ್ಮ ಇಡೀ ಕಾಲ್ ರೆಕಾರ್ಡ್ಸ್ ಬೇಕಾದ್ರೆ ನಾಳೆ ನಿಮ್ಗೆ ಕೊಡಿಸ್ತೀನಿ, ನಾನು ಕೊಡಿಸ್ತೀನಿ ನಿಮ್ ಕಾಲ್ ರೆಕಾರ್ಡ್ಸ್, ಆ ತರ ಸ್ಥಿತಿ ಇದೆ. ಯಾಕಂತಂದ್ರೆ ನನ್ಗಿದು ಈ TRP ಫಜ್ ಮಾಡುವ ಒಂದು ಪ್ರಕರಣದ ಇದು ನೋಡಿದಾಗ ಅದನ್ನ ಮಾಡ್ತಾ ಇದ್ದವ್ರ ಹತ್ರ ಯಾರ್ಯಾರು ಕಾಲ್ ರೆಕಾರ್ಡ್ಸ್ ಇತ್ತು ಅಂತ ಹೇಳಿದ್ದು ನನ್ಗೆ ನೋಡಿ ಆಶ್ಚರ್ಯ ಆಗೋಗಿತ್ತು. ಅಂದ್ರೆ ಯಾರೋ ಒಬ್ಬ ಪ್ರೈವೇಟ್ ಪರ್ಸನ್, ಯಾರೋ ಒಬ್ಬ ರೌಡಿ ಕೂಡ ಇನ್ಯಾರ್ದೋ ಕಾಲ್ ಮಾನಿಟರ್ ಮಾಡಬಹುದಾದ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಇಂಥದ್ದು ಈ ತರದ ಒಂದು ಅಂದ್ರೆ ಇದನ್ ಮಾಡ್ತೀವಿ ಅದನ್ ಮಾಡ್ತೀವಿ ಅಂತ ಹೇಳಿ ತರ್ತಾ ಇರುವ ಈ ಅರಾಜಕತೆ ಇದೆಯಲ್ಲ, ಇದು ಭಯ ಹುಟ್ಟಿಸ್ತದೆ. ಓಕೆ, ಆದಿತ್ಯ ಅವರೇ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಈ ಫೋನ್ ಕದ್ದಾಲಿಕೆ ಅಂತ ಬಂದಾಗ ಮೊದ್ಲು ಸ್ಥಿರ ದೂರವಾಣಿ ಇತ್ತು, BSNL ಟೆಲಿಕಾಂ ಕಂಪನಿ ಇದು ಮಾತ್ರ ಇತ್ತು, ಅದೊಂದು ಪ್ರಾಪರ್ ಚಾನೆಲ್ ಅಲ್ಲಿ ಬರ್ತಿತ್ತು. ಈಗ ಹಂಗಿಲ್ಲ, ಯಾರ ಫೋನ್ ಯಾರು ಬೇಕಾದ್ರೂ ಕದ್ದಾಲಿಸ್ಬೋದು, ಹಣ ಒಂದ್ ಇರ್ಬೇಕು ಕೈಯಿಂದ ಅಷ್ಟೇ. ಈ ಖಾಸಗಿತನದ ಬಗ್ಗೆ ಏನ್ ಹೇಳ್ತೀರಿ ತಾವು? ಇಸ್ಮಾಯಿಲ್ ಹೇಳ್ದಂಗೆ ನಾನು ಇದು ಅವ್ರು ಹೇಳಿದ್ ಫುಲ್ ಅಗ್ರಿ ಆಗ್ತೀನಿ. ಆದ್ರೆ ಇದ್ರಲ್ಲಿ ನಾವ್ ಇನ್ನ ಸ್ವಲ್ಪ ಆಳವಾಗಿ ನೋಡಿದ್ರೆ ಅಥವಾ ಸ್ವಲ್ಪ ಮೇಲ್ನೋಟಕ್ಕೆ ನೋಡಿದ್ರೆ ಈ ನಿಯಮಾವಳಿಗಳ ಅಡಿಯಲ್ಲಿ ಆಗ್ತಿರೋದು ಏನು, ಒಂದು ಖಾಸಗಿತನ ಹಕ್ಕಕ್ಕೆ ಧಕ್ಕೆ ಬಿದ್ದಿದೆ, ಅದ್ರ ಜೊತೆಗೆ ಹ್ಯಾಂಡ್ ಇನ್ ಹ್ಯಾಂಡ್ ನಿಮ್ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಧಕ್ಕೆ ಬಿದ್ದಿದೆ. ಯಾಕಂದ್ರೆ ಎರಡೂ ನಡೀತಿದೆ. ಒಂದು ನಿಮ್ ಖಾಸಗಿತನದ ಹಕ್ಕಕ್ಕೆ ಧಕ್ಕೆ ಬಿದ್ದಿರೋದ್ರಿಂದ ನೀವ್ ಏನೇನ್ ಹೇಳ್ತಿದ್ದೀರಿ ಅದು ಬೇರೆಯವ್ರ ಹತ್ರ ಆಕ್ಸೆಸ್ ಕೊಟ್ಟಾಗಲಾಗಿದೆ. ಎರಡನೇ ಇದು ಡಿಜಿಟಲ್ ಮೀಡಿಯಾ ಪ್ರಶ್ನೆ ನೀವು ತೆಗೆದ್ರಲ್ಲ, ಅಥವಾ ಇದು ಫೋನ್ ಕದ್ದಾಳಿಕೆ ಬಗ್ಗೆ ಹೇಳಿದಾಗ
ನೀವ್ ಏನ್ ಯೋಚನೆ ಮಾಡ್ತಿದ್ದೀರಿ, ನೀವ್ ಏನ್ ಬ್ರಾಡ್ಕಾಸ್ಟ್ ಮಾಡ್ತೀರಿ, ನೀವ್ ಏನ್ ಬರೀತೀರಿ, ಈ ನಿಯಮಾವಳಿಗಳಿಂದ ಏನೇನ್ ಇವಾಗ ರಚನೆ ಆಗಿದೆಯೋ, ಗ್ರೀವಿಯನ್ಸ್ ಬಾಡಿ, ಅದ್ರ ಮೇಲೆ ಒಂದು ಸೂಪರ್ವೈಸರಿ ಬಾಡಿ, ಅದ್ರ ಮೇಲೆ ಒಂದು ಇಂಟರ್ ಡಿಪಾರ್ಟ್ಮೆಂಟಲ್ ಬಾಡಿ, ಇದಕ್ಕೆ ಕೋರ್ಟ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದಕ್ಕೆ ಚಿಲ್ಲಿಂಗ್ ಎಫೆಕ್ಟ್ ಅಂತಾರೆ. ಈ ಚಿಲ್ಲಿಂಗ್ ಎಫೆಕ್ಟ್ ಅಂದ್ರೆ ಏನು? ಸಿನಿಮಾಗೆ ಸೆನ್ಸರ್ ಬೋರ್ಡ್ ಇದೆ. ಇವಾಗ ಪ್ರಯತ್ನ ನಡೀತಿರೋದು ಏನಂತ ಹೇಳಿದ್ರೆ, ಒಬ್ಬೊಬ್ರಿಗೂ ನಮ್ ಮೆದುಳಲ್ಲೇ ಒಂದ್ ಸೆಲ್ಫ್ ಅಪಾಯಿಂಟೆಡ್ ಸೆನ್ಸರ್ ಬೋರ್ಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದ್ ಹೇಗೆ? ಇವಾಗ ಯಾರೇ ಪತ್ರಕರ್ತ ಆಗಿರ್ಲಿ, ಫೇಸ್ಬುಕ್ ಅಲ್ಲಿ ಮೆಸೇಜ್ ಹಾಕಿರೋರಾಗಿರ್ಲಿ ಅಥವಾ ಟ್ವೀಟ್ ಮಾಡೋರಾಗಿರ್ಲಿ, ಏನೋ ಒಂದು ಮೆಸೇಜ್ ಹಾಕೋಕ್ಕಿಂತ ಮುಂಚೆ ಅವ್ರು ಸ್ವಲ್ಪ ಯೋಚಿಸ್ತಾರೆ, ಈ ಮೆಸೇಜ್ ಹಾಕೋದ್ರಿಂದ ನಮ್ಗೆ ಏನಾದ್ರು ಪೊಲೀಸ್ ಬಂದು ಹಿಡ್ಕೊಂಡು ಹೋಗ್ತಾರ, ಅಥವಾ ನಾವ್ ಏನಾದ್ರು ಇಂಥ ಇದು ಟಿವಿ ಶೋ ಬಿಟ್ರೆ ಇದೇನ್ ಬ್ಯಾನ್ ಆಗತ್ತಾ, ಅಥವಾ ಇದ್ರ ಮೇಲೆ ಏನೊಂದು ಮುಖದ್ಮೆ ಹೂಡ್ತಾರ. ಈ ನಿಯಮದಿಂದ ಏನ್ ಮಾಡಿದ್ದಾರೆ, ಇಂಡಿರೆಕ್ಟ್ ಆಗಿ ನಮ್ಮ ಮನೆಯಲ್ಲಿ ಪ್ರತಿ ಮನೆಯಲ್ಲೂ ಇವತ್ತೊಂದು ಸೆನ್ಸರ್ ಬೋರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಇವತ್ ನಾವು ಮಾತಾಡ್ಬೇಕಾದ್ರೂ ಎಲ್ಲೋ ಒಂದ್ ಕಡೆ ನಮ್ಗೆ ಇರತ್ತೆ, ನಾವು ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡ್ಬೇಕು. ಇವಾಗ ಪ್ರಭುತ್ವದಲ್ಲಿ ಇದಾರಲ್ಲ, ಅವ್ರ ವಿರೋಧವಾಗಿ ಏನಾದ್ರು ಏನ್ ತಪ್ಪಾಗಿ ಹೇಳ್ಬಿಟ್ರೆ ನಾಳೆ ದಿನ ಇದು ಟಿವಿಲ್ ಬಂದಾಗ ಏನೋ ಒಂದು ಆಗ್ಬೋದು ಅಂತ. ಆ ಅಧಿಕಾರ ಸರ್ಕಾರದ ಹತ್ರ ಇಲ್ಲ. ಅದರಿಂದಾನೇ ನಾವು ಪದೇ ಪದೇ ಹೇಳ್ತಿರೋದು, ಒಂದು ಈ ನಿಯಮದಲ್ಲಿ ಏನಿದೆಯೋ ಅದ್ರ ಒಂದು ಪ್ರಾಬ್ಲಮ್ ಆದ್ರೆ ಈ ನಿಯಮ ಹೇಗ್ ತಂದಿದಾರೋ ಅದೇ ಎಲ್ಲಕ್ಕಿಂತ ಆಂಟಿ ಡೆಮೊಕ್ರಾಟಿಕ್ ಆಗಿದೆ. ಯಾಕಂದ್ರೆ ಇವತ್ತು ಪಾರ್ಲಿಮೆಂಟ್ ನಡೀತಾನೆ ಇಲ್ವಲ್ಲ. ಮತ್ತೆ ನಾವೆಲ್ಲ ಇದು 2019 ಸಾಲಲ್ಲಿ 2014 ಅಲ್ಲಿ ವೋಟ್ ಹಾಕಿದ್ ಯಾಕೆ? ಪಾರ್ಲಿಮೆಂಟ್ ಅಲ್ಲಿ ಒಳ್ಳೆ ಕಾನೂನು ರಚನೆ ಆಗ್ಬೇಕು ಅಂತ. ಆದ್ರೆ ಇವತ್ತು ಪಾರ್ಲಿಮೆಂಟ್ ಕೂರ್ದೆ ಸರ್ಕಾರ ಇದು ಆಫೀಸರ್ಗೆ, ಅಧಿಕಾರಿಗಳಿಗೆ ಇಷ್ಟ ಬಂದಂಗೆ ಇದು ನಾವು ಇವಾಗ ರೈಟ್ ಟು ಫ್ರೀ ಸ್ಪೀಚ್ ಇದು ತಡೆಗಟ್ತೀವಿ, ಈ ಕಡೆ ಖಾಸಗಿತನ ಹಕ್ಕನ್ನ ತಡೆಗಟ್ತೀವಿ. ಎಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾನ ಹೇಗ್ ಕಂಟ್ರೋಲ್ ಮಾಡಿದಾರೋ ಅದೇ ರೀತಿ ಪ್ರೈವೇಟ್ ಮೈಂಡ್ಸ್ ಮತ್ತೆ ಡಿಜಿಟಲ್ ಮೀಡಿಯಾನು ಕಂಟ್ರೋಲ್ ಮಾಡಿ ಇದು ಫ್ರೀ ಥಿಂಕಿಂಗ್, ಫ್ರೀ ಥಾಟ್, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮುಗಿಸೇ ಬಿಡೋಣ ಅನ್ನೋ ಒಂದು ಇದು ನಿಜವಾಗ್ಲೂ ನೋಡಿದ್ರೆ ಆ ಉತ್ತರ ಬರೋದು ಅದೇ. ಆದಿತ್ಯ ಅವ್ರ, ಈಗ ಡಿಜಿಟಲ್ ಮೀಡಿಯಾ ಕಂಟ್ರೋಲಿಂಗ್ ಸಂಬಂಧಪಟ್ಟಂಗೆ ವೈರ್ ಮತ್ತೆ ನ್ಯೂಸ್ ಮಿನಿಟ್ ಅಂತ ಅನ್ಕೊಂತೀನಿ ಅವರು ಕೋರ್ಟ್ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ. ಈಗ ಈ IT ಕಾಯ್ದೆ ನಿಯಮಾವಳಿಗಳ ಕುರಿತಂತೆ ಏನಾದ್ರು ಕಾನೂನು ಹೋರಾಟ ನಡೀತಿದ್ಯಾ? ನನ್ ಗಮನದಲ್ಲಿ ಇಲ್ಲ ಸರ್. ಏನಾದ್ರು ನಡೀತಾ ಇದ್ರೆ? ತುಂಬಾನೇ ಮೊದಲಿಂದಾನೇ ನಡೀತಾ ಇದೆ. ಇದು ನವೀನ್ ಅವರು ಇದು ಸಂಘಟನೆ ಮುಖಾಂತರ ನಡೆಸಿದ್ದಾರೆ ಅಂತ ನನ್ಗಿದು ಮೊದಲೇ ನಿಮ್ಗೆ ಹೇಳಿರ್ಬೋದು. ಮತ್ತೆ ಬರೀ ಸ್ಕ್ರೋಲ್ ಮತ್ತೆ ವೈರ್ ಅಂತ ಡಿಜಿಟಲ್ ಮೀಡಿಯಾ ಅಲ್ಲ, ಇದು ಶಾಸ್ತ್ರೀಯ ಸಂಗೀತಗಾರರು ನಮ್ DM ಕೃಷ್ಣ ಅವರು ಮಡ್ರಾಸ್ ಹೈಕೋರ್ಟ್ ಅಲ್ಲಿ ಪೆಟಿಷನ್ ಹಾಕಿದ್ದಾರೆ. ಇದು ಈ ನಿಯಮಾವಳಿಗಳಿಂದ ನನ್ನ ಖಾಸಗಿತನದ ಹಕ್ಕಕ್ಕೆ ಧಕ್ಕೆ ಬೀಳ್ತಾ ಇದೆ, ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬೀಳ್ತಾ ಇದೆ. ಇದು ಸಂವಿಧಾನಬದ್ಧವಾಗಿ ಇದೆಯಾ ಇಲ್ವಾ ಅದನ್ನ ಪರಿಶೀಲನೆ ಕೋರ್ಟ್ ಮುಖಾಂತರ ನಡೀಬೇಕು. ಮತ್ತೆ ಈ ನಿಯಮಾವಳಿಗಳನ್ನ ರದ್ದು ಮಾಡಬೇಕು ಅಂತ ಅವರು ಹೋರಾಟ ನಡೆಸಿದ್ದಾರೆ. ಕೋರ್ಟ್ ಒಳಗೂ ನಡೀತಾ ಇದೆ, ಹೊರಗೂ ನಡೀತಾ ಇದೆ. ಈ ಎರಡೂ ಅಗತ್ಯ. ಕೋರ್ಟ್ ತೀರ್ಪು ಏನ್ ಬರುತ್ತೋ ಅದನ್ನು ನಾವು ನೋಡ್ಬೇಕಾಗತ್ತೆ. ಆದ್ರೆ ಇಂಥ ಚರ್ಚೆ ನಡೆದ್ರೇನೆ ಜನಸಾಮಾನ್ಯರು ಗೊತ್ತಾಗತ್ತೆ ಇದ್ರಲ್ಲಿ ಏನಿದೆ ಅಂತ. ಓಕೆ ನಿಜವಾಗ್ಲು ನವೀನ್ ಅವರೇ, ನನ್ಗೆ ಸಮಯ ಬಹಳ ಕಡಿಮೆ ಇದೆ. ಕೊನೆಯದಾಗಿ ಹೇಳಲೇಬೇಕಾಗಿರುವಂತ ಏನಾದ್ರು ಅಂಶ ಇದ್ರೆ ತಾವು ಹೇಳ್ಬೋದು, ಜನರಿಗೆ ತಲುಪಿಸ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಳಬೇಕಾಗಿರೋದು, ಲಾಸ್ಟ್ 5-6 years ಅಲ್ಲಿ ಸರ್ಕಾರ ತಗೊಂಡ್ ಬರ್ತಾ ಇರೋ ಡಿಫರೆಂಟ್ ಆರ್ಡಿನೆನ್ಸಸ್ ಆಗಲಿ, ಅಪ್ಲಿಕೇಶನ್ಸ್ ಆಗಲಿ, IT ಅಪ್ಲಿಕೇಶನ್ಸ್ ಆಗಲಿ, ಇಲ್ಲ IT-ಗೆ ಸಂಬಂಧಪಟ್ಟ ಡಿಜಿಟಲ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಡಿಕ್ಲರೇಷನ್ಸ್ ಆಗಲಿ, ಎಲ್ಲದರಲ್ಲಿ 2 ಮುಖ್ಯವಾದಂತ ಅಂಶಗಳು ಇಲ್ವೇ ಇಲ್ಲ. ಒಂದು ಆಕ್ಸೆಸಿಬಿಲಿಟಿ ಅಂಡ್ ಪ್ರೈವೇಸಿಗೆ ಸಂಬಂಧಪಟ್ಟಂತ ಇನ್ಸ್ಟ್ರಕ್ಷನ್ಸ್ ಆಗಲಿ, ಗೈಡ್ಲೈನ್ಸ್ ಆಗಲಿ, ಅದ್ರ ಬಗ್ಗೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ನಾವು ನೋಡ್ಬೇಕಾಗಿರೋದು, ಇದ್ರ ಬಗ್ಗೆ ಜನರ ಒಳಗೆ ಹೋಗ್ತಾ ಇರೋ ತಿಳುವಳಿಕೆ ಏನಿದೆ, ಅದ್ರ ಪ್ರೈವಸಿ ಬಗ್ಗೆ ಆಗ್ಲಿ, ಈ ತರ ಪ್ರೈವಸಿ ಆಗ್ಲಿ, ಇಲ್ಲ IT ಫ್ರೀ ಸ್ಪೀಚ್ ಸಂಬಂಧಪಟ್ಟ ಅಂಶಗಳು, ಇದೆರಡಕ್ಕೂ ಒಂದು ಇಮಿಡಿಯೇಟ್ ಡೇಂಜರ್ ಆಗಿ ನಾವು ನೋಡ್ಬೇಕಾಗುತ್ತೆ. ಈಗ ಆಗ್ತಾ ಇರೋ ಡೇಟಾ ಬೇಸ್ಡ್ ಪೊಲಿಟಿಕಲ್ ಅನಾಲಿಸಿಸ್, ಅಂದ್ರೆ ಡೇಟಾ ಬೇಸ್ಡ್ ಅನಾಲಿಸಿಸ್ ಮಾಡಿ ಈ ಡೆಮೋಕ್ರಸಿನ ಮ್ಯಾನಿಪುಲೇಟ್ ಮಾಡೋ ಒಂದು ಏನು ನೋಡ್ತಾ ಇದ್ದೀವಿ, ಅದು ಆಗ್ತಾ ಇರೋದು ಈ ಎರಡರ ಮೇಲೆ ಕಂಟ್ರೋಲ್ ಇಲ್ಲದ ಕಾರಣಕ್ಕೆ.
ಓಕೆ ಓಕೆ ಸರ್. ಇಮಿಡಿಯೇಟ್ ಆಗಿ ಬೇಕಾಗಿರೋದು ಒಂದು ಸ್ಟ್ರಾಂಗ್ ಡೇಟಾ ಪ್ರೈವಸಿ ಬಿಲ್. ಓಕೆ ಇಸ್ಮಾಯಿಲ್ ಅವರೇ, ಕೊನೆಯದಾಗಿ ಆಂತರಿಕ ಭದ್ರತೆ ಬಗ್ಗೆನೂ ಒಂದು ಪ್ರಭುತ್ವ ಮಾತಾಡತ್ತೆ. ಆಂತರಿಕ ಭದ್ರತೆಗೆ ಧಕ್ಕೆ ಆಗತ್ತೆ, ಹಾಗಾಗಿ ಈ ತರದ್ರ ಮೇಲೆ ಹಿಡಿತ ಬೇಕು ಅಂತಾನು ಒಂದು ವಾದವನ್ನ ಮಂಡಿಸ್ತಾರೆ. ಸಮರೈಸ್ ಮಾಡೋದಾದ್ರೆ ಕೊನೆಯದಾಗಿ ಏನ್ ಹೇಳ್ತೀವಿ ಸರ್? ತುಂಬಾ ಸರಳವಾಗಿ ಹೇಳೋದಾದ್ರೆ ಇಷ್ಟೇ, ಸೀಯಿಂಗ್ ದ ಗವರ್ಮೆಂಟ್ ಅಂತ ಒಂದು ಥಿಯರಿ ಇದೆ. ನಾವು ಸರ್ಕಾರವನ್ನು ಎಷ್ಟು ನೋಡ್ತೀವಿ ಅಂತ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಪ್ರಜೆಗಳು ಪ್ರಭುತ್ವವನ್ನು ನೋಡುವುದಕ್ಕೆ ಪ್ರಭುತ್ವ ಒಪೇಕ್ ಆಗ್ತಾ ಇದೆ ಪ್ರಜೆಗಳ ಸೈಡ್ ಇಂದ. ಈ ಕಡೆಯಿಂದ ನಮ್ಗೆ ಆ ಕಡೆಗೆ ನೋಡಕ್ ಆಗ್ತಿಲ್ಲ. ಬೇರೆ ಆ ಕಡೆಯಿಂದ ನಮ್ಮನ್ನು ನೋಡುವುದಕ್ಕೆ, ನಮ್ಮನ್ನು ಹೆಚ್ಚು ಹೆಚ್ಚು ಬೆತ್ತಲು ಮಾಡಿ ನೋಡ್ತಾ ಇದೆ. ಸೊ ಇದು ಅಂದ್ರೆ ಪ್ರಜೆಗಳು ಪ್ರಭುತ್ವವನ್ನು ಅಷ್ಟೇ ಪ್ರಮಾಣದಲ್ಲಿ, ಅಷ್ಟೇ ಪಾರದರ್ಶಕವಾಗಿ ಆ ಕಡೆಯೂ ಇಲ್ಲದೆ ಹೋದ್ರೆ ಅದು ಪ್ರಜಾಪ್ರಭುತ್ವ ಆಗಿ ಉಳಿದಿರಲ್ಲ. ನಮ್ಮ ಎದುರುಗಡೆ ಇವತ್ತಿರುವ ಸವಾಲು ಅದು IT ರೂಲ್ಸ್ ಇರ್ಬೋದು, ಅಥವಾ ಈವನ್ IT ಕಾಯ್ದೆಯಲ್ಲೇ ಬೇಕಾದಷ್ಟು ಸಮಸ್ಯೆಗಳಿದೆ. ಅಂದ್ರೆ ಅದನ್ನ 2000ದಿಂದ ಈಚೆಗೆ ಫ್ರೀ ಸಾಫ್ಟ್ವೇರ್ ಫೌಂಡೇಶನ್ ಆಫ್ ಇಂಡಿಯಾ ಅವತ್ತಿಂದನೂ ಸುಮಾರು ಏನೇನೋ ಮಾತಾಡಿದೆ. ತುಂಬಾ ಜನ ಮಾತಾಡ್ತಾನೆ ಇದ್ದಾರೆ. ಅದೆಲ್ಲ ಉಳ್ಕೊಂಡು ಪ್ರತಿ ಸಾರಿ ಮಧ್ಯೆ ಸಣ್ಣ ಜುಡಿಷಿಯಲ್ ರಿವ್ಯೂಗಳಲ್ಲಿ ಸ್ವಲ್ಪ ಬದಲಾಗಿ ಮತ್ತೆ ವಾಪಸ್ ಅದರ ಹಲ್ಲುಗಳನ್ನು ಇತ್ಯಾದಿಗಳನ್ನು ಮತ್ತೆ ಬಲಪಡಿಸ್ಕೊಂಡು ರೂಲ್ಗಳ ಮೂಲಕ ಬರ್ತಾನೆ ಇದೆ. ಇದು ಇಷ್ಟೇ. ಕೊನೆಗೂ ಆಗ್ತಾ ಇರೋದು ಏನಪ್ಪಾ ಅಂದ್ರೆ, ನಾವು ಸರ್ಕಾರವನ್ನು ನೋಡುವ ಆ ಕಡೆಗೆ ಒಂಥರ ಒನ್ ಸೈಡ್ ವ್ಯೂ ಆಗ್ತಾ ಇದೆ. ಈ ಕಡೆಯಿಂದ ಆ ಕಡೆಗೆ ನೋಡಕ್ ಆಗ್ತಾ ಇಲ್ಲ. ಬೇರೆ ಆ ಕಡೆಯಿಂದ ಈ ಕಡೆಗೆ ಪ್ರತಿಯೊಂದು ನಮ್ಮ ಅಡಿಗೆ ಮನೆಗೆ, ನನ್ನ ಟಿವಿಗೆ, ನನ್ನ ಮೊಬೈಲ್ ಫೋನ್ ಒಳಗಡೆ ಪ್ರತಿಯೊಂದು ಕಡೆನೂ ಬಂದು ಪ್ರಭುತ್ವ ಕೂತ್ಕೊಳ್ತಾ ಇದೆಯಲ್ಲ. ಅಂದ್ರೆ ಒಂದು 1984ನ ಚಿಲ್ಲಿಂಗ್ ಫೀಲಿಂಗ್ ಇದೆಯಲ್ಲ, ಅದು ನನ್ನ ಸಮಸ್ಯೆ ಈ ಕಾಲಕ್ಕೆ. ಅಂದ್ರೆ ನಾವು ಮಲಗಿದ್ದಾಗಲೂ ನಮ್ಮನ್ನ ಗಮನಿಸುವಂತಹ ನಾವು ಮಲಗಿದಾಗ ಅಂತಲ್ಲ, ನಮ್ಮನ್ನ ಎಲ್ಲಾ ಹೊತ್ತಲ್ಲೂ ಗಮನಿಸ್ತಾ ಇದ್ದಾರೆ. ಅಂದ್ರೆ ಒಬ್ರು ನಾವು ಆಕ್ಚುಲಿ ಬಿಗ್ ಬಾಸ್ ಮನೇಲಿ ಅಥವಾ ಬಿಗ್ ಬ್ರದರ್ ಮನೇಲೆ ಇದೀವಿ. ಅದ್ರಲ್ಲಿ ಯಾವ ಅನುಮಾನವಿಲ್ಲ. ಇಂಡಿಯಾ ಗವರ್ಮೆಂಟ್ ನ ನೇತ್ರ ಪ್ರಾಜೆಕ್ಟ್ ಇರ್ಬೋದು, ಅಂದ್ರೆ ಇಂತಹ 100 ಪ್ರಾಜೆಕ್ಟ್ಗಳಿದ್ದಾವೆ ಸರ್ಕಾರದ ಹತ್ರ. ಪ್ರತಿಯೊಂದು ನಮ್ಮನ್ನು ನೋಡ್ತಿದೆ ಅಂತ ಹೇಳೋದು ಅರಿವು. ಓಕೆ, ಆದಿತ್ಯವರೇ ಕೊನೆಯದಾಗಿ ಏನಾದ್ರು ಹೇಳಕ್ಕಿದ್ಯಾ ಕಾನೂನಾತ್ಮಕವಾಗಿ? ಒಂದೇ, ಇದು ನಾವು ಇವತ್ತು ಇದ್ರ ಬಗ್ಗೆ ಎಚ್ಚರಿ ಮೂಡಿಸ್ಕೊಂಡು ನಾವು ವಾದ ಮಾಡದೇ ಇದ್ರೆ, ಕೋರ್ಟಲ್ಲಾಗ್ಲಿ, ಸಂಸದಲ್ಲಾಗ್ಲಿ, ಇದು ಮಾಧ್ಯಮದಲ್ಲಾಗ್ಲಿ, ಒಂದಿನ ಇದೇ ರೀತಿ ಇನ್ನೊಂದು ನಿಯಮಾವಳಿಗಳು ತಂದು ಥಾಟ್ ಮಿನಿಸ್ಟ್ರಿ ಸ್ಥಾಪನೆ ಆಗತ್ತೆ. ನೀವೇನ್ ಯೋಚನೆ ಮಾಡ್ತಿದಾರೋ ಅದನ್ನ ನಿಯಂತ್ರಿಸಕ್ಕೆ ಇನ್ನೊಂದು ರೂಲ್ಸ್ ಬರುತ್ತೆ. ಅವತ್ತು ನಾವು ಹಿಂತಿರುಗಿ ನೋಡಿದಾಗ ನಮ್ಗೆ ಗೊತ್ತಾಗತ್ತೆ, ನಾವು ಅವತ್ತು ಎಚ್ಚರದಿಂದ ನಾವು ಈ ಕೆಲಸ ಮಾಡಿದ್ರೆ ಈ ದಿನ ಇದು ಬರ್ತಿರ್ಲಿಲ್ಲ ಅಂತ. ವೆರಿ ಇಂಟ್ರೆಸ್ಟಿಂಗ್. ಥಾಟ್ ಮಿನಿಸ್ಟ್ರಿ ಅಂತ. ಆದ್ರೆ ಅದಕ್ಕೆ ಯಾರು ಮಿನಿಸ್ಟರ್ ಆಗ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಬಹಳ ವಿಚಾರ ಇದೆ ಮಾತಾಡೋದಕ್ಕೆ, ಆದ್ರೆ ಸಮಯ ಕಡಿಮೆ ಇದೆ. 3 ಚರ್ಚೆಯಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಮೂವರಿಗೂ. ನಮಸ್ಕಾರ. ಆದ್ಮೇಲೆ ಇದು ವಾರ್ತಾ ಭಾರತೀಯ ವಿಶೇಷ ಸಂದರ್ಶನ ಆಗಿತ್ತು, ಹಾಗೆ ವಿಶೇಷ ಕಾರ್ಯಕ್ರಮ. ಇದೇ ರೀತಿಯ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ವಾರ್ತಾ ಭಾರತೀಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಗೇನೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರವಾಗಿ ಮುಕ್ತವಾಗಿ ಹಂಚಿಕೊಳ್ಳಿ. ನಮಸ್ಕಾರ.